ಎಲ್ರಿಗೂ ನಮಸ್ಕಾರ. ಗರ್ಭ ಸಂಸ್ಕಾರದ ಇಂದಿನ ತರಗತಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಕೇಳಿಸಿದೆಯಾ? ಎಸ್ ಮ್ಯಾಮ್, ಓಕೆ. ಕೇಳಿಸ್ತಿದೆ. ಲೆಟ್ಸ್ ಗೋ ಟು ದ ಟಾಪಿಕ್ ಡೈರೆಕ್ಟ್ಲಿ. So today's topic is relationship management. ಇದು ಎಸ್ಪೆಷಲಿ ಮಗು ಆದಮೇಲೆ ನಾವು ಓಕೆ, ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಗರ್ಭ ಸಂಸ್ಕಾರದಲ್ಲಿ ಯಾಕೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಇದು ಪೋಸ್ಟ್ ಡೆಲಿವರಿ ಆದಮೇಲೆ ಹೇಗೆಲ್ಲ ನಮ್ಮ ಬಾಂಧವ್ಯಗಳಲ್ಲಿ ಬದಲಾವಣೆ ಆಗ್ತದೆ, ಮತ್ತು ನಾವು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾ ಹೋಗಬೇಕು ಅಂತ. ಯಾಕಂತ ಹೇಳಿದ್ರೆ, ನಾವು ತೆಗೆದುಕೊಳ್ಳುವಂಥ ನಿರ್ಧಾರ ಇರ್ಬೋದು, ನಮ್ಮ ಮನಸ್ಥಿತಿ ಇರ್ಬೋದು, ಖಂಡಿತವಾಗ್ಲೂ ಕೂಡ ಮಗುವಿನ ಮೇಲೆ ಪ್ರಭಾವ ಬೀರ್ತದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಬೇರೆಯವ್ರ ಜೊತೆಗೆ ಇರುವಂತಹ ಸಂಬಂಧಗಳಿರ್ಬೋದು, ನಾವು ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗ್ತದೆ. ಇಲ್ಲಿ ತನಕ ಒಂದು ಫೇಸ್ ಅಂತ ಆದರೆ, ಗರ್ಭ ಧಾರಣೆಯ ನಂತರದ ಫೇಸ್ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತದೆ. ಸೊ ಇಲ್ಲಿ ತನಕ ಇಂಡಿವಿಜುವಲ್ ಆಗಿರ್ತೇವೆ, ಎಲ್ಲವೂ ನಾವು ಅಂದ್ಕೊಂಡ ಹಾಗೆ ಆಗ್ತದೆ ಅಂತ. ಯು ಟರ್ನ್ ಸಿಗೋದು ಡೆಲಿವರಿ ಆದ ನಂತರ. ಓಕೆ, ಸೊ ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಕೊಳ್ಬೇಕು ಅಂತ ಹೇಳುವ ವಿಷಯದ ಬಗ್ಗೆ ಇಂದಿನ ತರಗತಿ ಇದೆ. ಸೊ ವೆನ್ ಅ ಬೇಬಿ ಕಮ್ಸ್ ಹೋಮ್, ಎವ್ರಿಥಿಂಗ್ ಚೇಂಜಸ್. ಈಗ ಸೆಕೆಂಡ್ ಬೇಬಿಗೆ ಎಕ್ಸ್ಪೆಕ್ಟ್ ಮಾಡುವವರಿಗೆ ಗೊತ್ತಿರ್ತದೆ ಯಾವ ಥರ ಅಂತ ಹೇಳಿ. ಅದು ಫಸ್ಟ್ ಟೈಮ್ ಯಾರು ಈ ಸ್ಟೇಜಲ್ಲಿ ಇದ್ದಾರೆ, ಸೊ ಎಲ್ಲೋ ಹೊಸದೇ ಇರ್ತದೆ, ಪ್ರತಿಯೊಂದು ಕೂಡ ಬದಲಾಗ್ತದೆ ಅಲ್ಲಿ. ವೆಲ್ಕಮಿಂಗ್ ಅ ಬೇಬಿ ಆಫನ್ ಟರ್ನ್ಸ್ ಪಾರ್ಟ್ನರ್ಸ್ ಇಂಟು ರೂಮ್ಮೇಟ್ಸ್ ಡ್ಯೂ ಟು ಸ್ಲೀಪ್ ಡಿಪ್ರೈವೇಷನ್ ಆ್ಯಂಡ್ ಅ ಮಾಸಿವ್ ಶಿಫ್ಟ್ ಇನ್ ಪ್ರಯಾರಿಟೀಸ್. ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಅವರು ಕೆಲವು ಸಲ ರೂಮ್ಮೇಟ್ ಆಗಿಬಿಡ್ತಾರೆ, ಅಥವಾ ಕೆಲಸ ಒಬ್ಬರ ನಂತರ ಒಬ್ರು ಮಾಡಬೇಕಾದಂಥದ್ದು. ಈಗ ಆಫೀಸಲ್ಲಿ ವರ್ಕ್ ಹೇಗೆ ಮಾಡ್ತಾರೆ ಆ ಥರ ಅನಿಸಿಬಿಡ್ತದೆ. ಕೆಲವು ಸಲ ಡೌಟ್ ಬರ್ತದೆ, ನಾವು ನಿಜವಾಗ್ಲೂ ಹಸ್ಬೆಂಡ್ ಆ್ಯಂಡ್ ವೈಫಾ ಅಂತ. ಓಕೆ, ಸೊ ಮಗು ಬಂದ ತಕ್ಷಣ ಪ್ರಯಾರಿಟೀಸಲ್ಲಿ ನಾವು ಕೊಡುವಂತಹ ಪ್ರಾಧಾನ್ಯತೆಯಲ್ಲಿ ಕೂಡ ಬದಲಾವಣೆ ಕಾಣಿಸ್ತದೆ. ಮ್ಯಾನೇಜಿಂಗ್ ದ ರಿಲೇಶನ್ಶಿಪ್ ಡ್ಯೂರಿಂಗ್ ದಿಸ್ ಪೀರಿಯಡ್ ರಿಕ್ವೈರ್ಸ್ ಶಿಫ್ಟಿಂಗ್ ಫ್ರಮ್ ಸ್ಪಾಂಟೇನಿಯಸ್ ರೊಮ್ಯಾನ್ಸ್ ಟು ಇಂಟೆನ್ಷನಲ್ ಟೀಮ್ ಬೇಸ್ಡ್ ಎಫರ್ಟ್ಸ್. ಸೊ ಮಗು ಆಗೋದಕ್ಕಿಂತ ಮುಂಚೆ ಇದ್ದಂತಹ ಆ ಇಂಟಿಮೆಸಿ ಇರ್ಬೋದು, ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಮಗು ಆದಮೇಲೆ ಪ್ರಯಾರಿಟೀಸ್ ಬದಲಾಗ್ತದೆ, ಒಂದು ಟೀಮ್ ಥರ ವರ್ಕ್ ಮಾಡಬೇಕಾಗ್ತದೆ. Having a baby brings a lot of changes to life, which may affect the relationships with the partner, family, and friends. ನನ್ನ ಪ್ರಕಾರ ಪ್ರಪಂಚದಲ್ಲಿ ಯಾರೊಬ್ಬರು ಹೇಳಲಿಕ್ಕಿಲ್ಲ ಮಗು ಆದ ಮೇಲೆ ನಮ್ಮ ರಿಲೇಶನ್ಶಿಪ್ ಏನು ಚೇಂಜಸ್ ಆಗಲಿಲ್ಲ ಅಂತ. ಯಾಕಂದರೆ ಬದಲಾವಣೆಗಳು ಬಂದೇ ಬರ್ತಾರೆ. ಅದು ಹೇಗೆ ನಾವು ತಗೊಳ್ಬೇಕು ಅದು ನಮ್ಮ ಮೇಲೆ ಇದೆ. ಹೆಚ್ಚಿನವರು ಈ ಫೇಸಲ್ಲಿ ಸೋಲ್ತಾರೆ. ಓಕೆ, ಈ ಫೇಸಲ್ಲಿ ಸೋಲ್ತಾರೆ. ಹೇಗೆ ಅಂತ ಹೇಳಿದರೆ, ಒಬ್ಬರು ಓಕೆ, ಹೇಗೆ ಅಂತ ಹೇಳಿದರೆ, ಒಬ್ಬರು ಮ್ಯಾರೇಜ್ ಕೌನ್ಸಿಲರ್ ಇದ್ದರು. ಸೊ ಅವರು ಏನು ಮಾಡಿದರು ಅಂತ ಹೇಳಿದರೆ, ಒಂದ್ಸಲ ಇಂಟರ್ವ್ಯೂ ಅಲ್ಲಿ ಮಾತಾಡಿದರು. ಅವರು ಹೇಗೆ ಪ್ರಾಬ್ಲಮ್ ಶುರುವಾಗುತ್ತೆ ಅಂತ. ಮ್ಯಾರೇಜ್ ಕೌನ್ಸಿಲರ್ ಅಂತ ಹೇಳಿದರೆ ಎಸ್ಪೆಷಲಿ ಈಗ ಬೇರೆ ದೇಶಗಳಲ್ಲಿ, ಭಾರತದಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಪಡೆದಿಲ್ಲ ಇದು, ಆದರೆ ಬೇರೆ ದೇಶಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸಂಬಂಧಗಳಲ್ಲಿ ತುಂಬ ಬೇರ್ಕುಂಟಾಗೋದು ಸಹಜ ಅವರಿಗೆ. ಸೊ ಹಾಗಿರುವಾಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಕೌನ್ಸಿಲಿಂಗ್ ತಗೊಳ್ತಾರೆ, ಹೆಚ್ಚಿನವರು ಕೌನ್ಸಿಲಿಂಗ್ ತಗೊಳ್ತಾರೆ. ಮತ್ತು ಈವನ್ ಡಿವೋರ್ಸ್ ಕೇಸಸಲ್ಲಿ ಕೂಡ ಮ್ಯಾರೇಜ್ ಕೌನ್ಸಿಲರ್ ತುಂಬ ವರ್ಕ್ ಮಾಡಬೇಕಾಗತ್ತೆ, ಅಂದರೆ ಮದುವೆಯನ್ನು ಉಳಿಸಿಕೊಡೋದ್ರ ಬಗ್ಗೆ. ಸೊ ಅಂತಹ ಒಂದು 30-35 ವರ್ಷದ ಸರ್ವಿಸ್ ಇರುವಂತಹ ಒಬ್ಬರು ಕೌನ್ಸಿಲರ್ ಹತ್ರ ಮಾತಾಡುವಾಗ ಅವ್ರು ಹಾಗೆ ಹೇಳ್ತಾರೆ. ಏನು ಅಂದರೆ, ಮೊದಲನೇದಾಗಿ ಸಮಸ್ಯೆ ಬರುವಾಗ ಅವ್ರು ಕೇಳ್ತಾರೆ,
ನಿಮಗೆ ಮಗುವಾದ ನಂತರ ಚೇಂಜಸ್ ಬಂತಾ ಅಂತ. ಅಂದ್ರೆ ಅವರು ಫಸ್ಟ್ ಅದ್ರದ್ದು ಬೇರೆ ಹುಡುಕೋದು ಅಲ್ಲಿ. ಸೊ ಆಸ್ ಅ ಕಪಲ್ ನಾವು ಚೆನ್ನಾಗಿದ್ದು ಮಗು ಬಂದ್ಮೇಲೆ ಚೇಂಜಸ್ ಆಯಿತು ಅಂತ ಹೇಳುವಂಥದ್ದು. ಯಾಕೆ ಚೇಂಜಸ್ ಆಯಿತು? ಅವರು ಅಲ್ಲಿ ಪ್ರಾಧಾನ್ಯತೆ ಕೊಟ್ಟಿರೋದಿಲ್ಲ, ಬ್ಯಾಲೆನ್ಸ್ ಮಾಡಿರೋದನ್ನ ಕಲ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದೇ ಕಡೆ ಗಮನ ಕೊಟ್ಟಾಗ ಇನ್ನೊಂದು ಕಡೆ ರಿಲೇಶನ್ಶಿಪ್ ಬಾಡ್ತಾ ಹೋಗ್ತದೆ. ಇದು ಒಂದು ದಿನದಲ್ಲಿ ಆಗುವಂತಲ್ಲ, ಓವರ್ ಅ ಪೀರಿಯಡ್ ಆಫ್ ಟೈಮ್. ಗೊತ್ತೇ ಇಲ್ಲದ ಹಾಗೆ ಲವ್ ಟ್ಯಾಂಕ್ ಅಂತ ಹೇಳ್ತಾರೆ, ನೀವು ಓದಿರ್ಬೋದು, ದ 5 ಲವ್ ಲ್ಯಾಂಗ್ವೇಜಸ್. ಅದ್ಭುತವಾದ ಪುಸ್ತಕ, ಪ್ರತಿ ಕಪಲ್ ಕೂಡ ಓದಲೇಬೇಕು ಅದು. ಸೊ ಯಾವತ್ತ ಆಮೇಲೆ ಮೆನ್ ಆರ್ ಫ್ರಮ್ ಮಾರ್ಸ್, ವಿಮೆನ್ ಆರ್ ಫ್ರಮ್ ವೀನಸ್ ಅಂತ ಇದೆ. ಅಂದ್ರೆ ಗಂಡಸರು ಯೋಚನೆ ಮಾಡುವ ರೀತಿಗೂ ಹೆಣ್ಮಕ್ಳು ಯೋಚನೆ ಮಾಡುವ ರೀತಿಗೂ ತುಂಬಾ ಬದಲಾವಣೆ ಇರ್ತದೆ ಅಂತ. ಇದು ಅರ್ಥ ಆದಾಗ ಸುಮ್ಮನೆ ಬ್ಲೇಮ್ ಗೇಮ್ ನಿಲ್ತದೆ ಅಲ್ಲಿ. ಸುಮ್ಮನೆ ಸುಮ್ಮನೆ ತಪ್ಪು ಹೊರಿಸೋದು, ದೂಷಣೆ ಮಾಡೋದು ಇದು ನಿಂತು ಹೋಗ್ತದೆ. ಸೊ ಈ ಮ್ಯಾರೇಜ್ ಕೌನ್ಸಿಲರ್ ಹೇಳ್ತಾರೆ, ನೀವು ಯಾವಾಗ ಮಗು ಆದ ನಂತರದ ನಿಮ್ಮ ರಿಲೇಶನ್ಶಿಪ್ ಅನ್ನ ಯೋಚನೆ ಕರೆಕ್ಟ್ ಆಗಿ ಮಾಡೋದಿಲ್ವಾ, ನೀವು ಫೋಕಸ್ ಕೊಡೋದಿಲ್ವಾ, ಆಗ ಮ್ಯಾರೇಜ್ ಸ್ವಲ್ಪ ನಿಮ್ದು ಸಫರ್ ಆಗ್ಲಿಕ್ಕೆ ಶುರು ಆಗಬಹುದು ಅಂತ. ಇದು ಬೇರೆ ದೇಶಗಳಲ್ಲಿ, ಭಾರತದಲ್ಲಿ ನಾವು ವಿಭಕ್ತ ಕುಟುಂಬಗಳಲ್ಲಿದ್ದೇವೆ, ಸಪೋರ್ಟ್ ಇದೆ, ಎಲ್ಲವೂ ಇದೆ, ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗೋದಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಕೂಡ ಅಂತ. ಅದಕ್ಕೋಸ್ಕರ ಈ ಒಂದು ಟಾಪಿಕ್ ತುಂಬಾ ಮುಖ್ಯ ಆಗ್ತದೆ. ಆ, ಆಮೇಲೆ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ಬೋದು, ಅಂದ್ರೆ ಸಮಯ ತುಂಬಾ ಕಡಿಮೆ ಸಿಗ್ತದೆ ಅಂತ. ಸಮಸ್ಯೆ ಆಗೋದಿಲ್ಲ, ಮಗುವಾದ ನಂತರ ಸಮಯ ತುಂಬಾ ಕಡಿಮೆ ಸಿಗ್ತದೆ. ಕಡಿಮೆ ಸಿಗುವ ಸಮಯವನ್ನು ನಾವು ಹೇಗೆ ಅದನ್ನ ಆ, ಆ, ನಿಭಾಯಿಸ್ತೇವೆ ಅದು ಮುಖ್ಯ. ಸಪೋರ್ಟ್ ಫ್ರಮ್ ಅದರ್ಸ್ ಕ್ಯಾನ್ ಬಿ ಅ ಬಿಗ್ ಹೆಲ್ಪ್, ಎಸ್ಪೆಷಲಿ ಇನ್ ದ ಅರ್ಲಿ ಡೇಸ್. ಇಲ್ಲೀಗ ಮಗು ಮೇಡಮ್ ಸ್ಕ್ರೀನ್ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ. ಸಪೋರ್ಟ್ ಫ್ರಮ್ ಅದರ್ಸ್ ಕ್ಯಾನ್ ಬಿ ಅ ಬಿಗ್ ಹೆಲ್ಪ್, ಎಸ್ಪೆಷಲಿ ಇನ್ ದ ಅರ್ಲಿ ಡೇಸ್. ಸೊ ಮಗು ಆದ ನಂತರ ಸ್ವಲ್ಪ ಸಮಯದ ತನಕ ಸಹಾಯ ತಗೊಳ್ಳೋದು ತುಂಬಾ ಮುಖ್ಯ. ಕೆಲವರು ಹೆಣ್ಮಕ್ಳು ತುಂಬಾ ಸ್ವಾಭಿಮಾನಿಗಳಿರ್ತಾರೆ. ಓಕೆ, ಒಬ್ಬೊಬ್ಬರೇ ಇದ್ದಾಗ ಅವ್ರು ಯಾರದ್ದು ಕೂಡ ಹೆಲ್ಪ್ ತಗೊಂಡಿರೋದಿಲ್ಲ. ಆದ್ರೆ ಮಗುವಾದ ನಂತರ ಸಹಾಯ ತೆಗೆದುಕೊಳ್ಳೋದು ಕೂಡ ಮುಖ್ಯ ಆಗ್ತದೆ. ತುಂಬಾ ಜನ ಅಲ್ಲಿ ಸ್ಟ್ರೆಸ್ಡ್ ಔಟ್ ಆಗ್ತಾರೆ, ಬರ್ನ್ ಔಟ್ ಆಗ್ತಾರೆ. ಎಲ್ಲವನ್ನ ತಲೆ ಮೇಲೆ ಹೊತ್ಕೊಂಡು ನಾನೇ ಮಾಡ್ಬೇಕು, ನಾನೇ ಮಾಡ್ಬೇಕು. ಒಂದು ಅತಿಯಾದ ಸ್ವಾಭಿಮಾನ, ಇನ್ನೊಂದು ಪರ್ಫೆಕ್ಷನಿಸಮ್. ನಾನ್ ಮಾಡಿದ್ರೆ ಮಾತ್ರ ಅದರಲ್ಲಿ ಪರಿಪೂರ್ಣತೆ ಇರುವಂತದ್ದು, ಉಳಿದವ್ರು ಮಾಡಿದ್ರೆ ನನಗೆ ಸರಿ ಆಗುದಿಲ್ಲ. ಇದೆಲ್ಲ ಬಿಟ್ಬಿಡ್ಬೇಕಾಗ್ತದೆ ಸ್ವಲ್ಪ ಟೈಮ್. ಯಾಕಂತ ಹೇಳಿದ್ರೆ ನಾವಿಷ್ಟು ಎಲ್ಲಕ್ಕೂ ತಲೆ ಹಾಕಿ ನಾವು ಮಾಡ್ತೇವೆ ನೋಡಿ, ನಮ್ಮ ದೇಹ ತುಂಬಾ ವೀಕ್ ಆಗಿರ್ತದೆ ಆಕ್ಚುಲಿ ಆಫ್ಟರ್ ಡೆಲಿವರಿ. ಇಂತ ನಿಮ್ಗೆ ಗೊತ್ತಿದೆ ಯಾವ ತರ ಇಡೀ ದೇಹದಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳಿ. ದೇಹಕ್ಕೆ ತುಂಬಾ ರೆಸ್ಟ್ ಬೇಕು. ನಾನು ಅದೇ ಹೇಳ್ತೇನೆ, ಡೆಲಿವರಿ ಆದ ತಕ್ಷಣ ನಿಮ್ಮ ಬಗ್ಗೆ ಕಾಳಜಿ ತಗೊಳ್ಳಿ, ಬೇರೆಲ್ಲ ಇದೆ, ಆಮೇಲೆ ಕೂಡ ಟೈಮ್ ಇದೆ ನಮಗೆ ಮಾಡಲಿಕ್ಕೆ. ಕಾಳಜಿ ತಗೊಳ್ಳೋದು ತುಂಬಾ ಮುಖ್ಯ ಆಗ್ತದೆ. ಸೊ ಸಪೋರ್ಟ್ ಫ್ರಮ್ ಅದರ್ಸ್ ಕ್ಯಾನ್ ಬಿ ಅ ಬಿಗ್ ಹೆಲ್ಪ್. ಯಾವತ್ತೂ ಕೂಡ ಯಾರಾದ್ರೂ ಸಪೋರ್ಟ್ ಮಾಡಲಿಕ್ಕೆ ನಿಮಗೆ ಅನ್ಸಿದ್ರೆ ಇವರ ಸಪೋರ್ಟ್ ನಾನು ತಗೋಬಹುದು ಅಂತ, ಖಂಡಿತವಾಗ್ಲೂ ನಿರ್ಭಯದಿಂದ ಅವರನ್ನ ನಿಸ್ಸಂಕೋಚವಾಗಿ ಕೇಳಬೇಕು. ಓಕೆ, caring for a newborn together with getting less sleep can mean the partners have less time for each other. ಸಣ್ಣ ಮಗು ಆದ ನಂತರ ಅದೇ ಈಗ ನೀವು ನಿರ್ದಿಷ್ಟ ಮಾಡಿದ್ರೆ ಎಷ್ಟು ಬಂತು. ಪಾಪು ಆದ್ಮೇಲೆ ಒಂದು ಆಲ್ಮೋಸ್ಟ್ ಒಂದು 40 ಡೇಸ್, ಒಂದು 2 ಮಂತ್ಸ್, ಆಲ್ಮೋಸ್ಟ್ ಕೆಲವರಿಗೆ 3 ಮಂತ್ಸ್ ತನಕ ಹೋಗ್ಬೋದು, ಸರಿಯಾಗಿ ನಿದ್ದೆ ಇರೋದಿಲ್ಲ. ಮಗುವಿನ ಸಮಯಕ್ಕೆ ತಕ್ಕವಾಗಿ ಅಡ್ಜಸ್ಟ್ ಮಾಡಬೇಕಾಗ್ತದೆ. ಸೊ ಮಗು ಯಾವಾಗ, ಅದಕ್ಕೆ ಹೇಳ್ತಾರೆ ಮಗು ಯಾವಾಗ ಮಲಗ್ತದೆ ನೀವು ಮಲ್ಕೊಳ್ಳಿ, ಆಗ ನೀವು ಫೋನ್ ನೋಡ್ಲಿಕ್ಕೆಲ್ಲ ಹೋಗಬೇಡಿ. ಮಗು ಎಚ್ಚರ ಇದ್ದಾಗ ನೀವು ಎಚ್ಚರ ಇರಿ, ಇಲ್ಲ ಅಂತ ಹೇಳಿದ್ರೆ ನಿದ್ದೆ ಸಾಕಾಗೋದಿಲ್ಲ. ಸೊ ನಿದ್ದೆ ಸಾಕಾಗೋದಿಲ್ಲ ಅಂತ ಹೇಳಿದ್ರೆ ಆ, ಇಷ್ಟು ಟೈಮ್ ಸಿಗ್ತದೆ ಅದು ನಿದ್ದೆಯಲ್ಲಿ ಹೋಗ್ತದೆ. ಆಗ ಪತಿ ಪತ್ನಿಗೆ ಮಾತಾಡಲಿಕ್ಕೆ ಅಷ್ಟು ಟೈಮ್ ಸಿಗೋದಿಲ್ಲ ಅಂತ. ಸೊ ಇಟ್ಸ್ ನ್ಯಾಚುರಲ್ ಫಾರ್ ದ ರಿಲೇಶನ್ಶಿಪ್ ಟು ಚೇಂಜ್ ಫಾರ್ ಅ ವೈಲ್ ಆಫ್ಟರ್ ದ ಬರ್ತ್. ಆದರೆ ಇದು ಪ್ರಾಬ್ಲಮ್ ಅಲ್ಲ, ಇದು ಸಹಜ, ಸ್ವಾಭಾವಿಕ. ಅದೇ ನಾನು ಹೇಳಿದ್ರೆ ಲೈಫಲ್ಲಿ ಒಂದೊಂದು ಫೇಸ್ ಇರ್ತದೆ, ಆ ಫೇಸ್ ಅನ್ನ ನಾವು ತುಂಬಾ ಚಂದಕ್ಕೆ ಅದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು. The couple should try to find time for each other when they can, maybe a few minutes alone while the baby naps. ಈಗ ಇದ್ರ ನನಗೆ ಟೈಮ್ ಸಿಗಲ್ಲ ಅಂತ ಹೇಳಿ ಅದನ್ನೇ ಒಂದು ಕಾರಣ ಆಗಿಸ್ಕೊಂಡು ಸುಮ್ಮನೆ ಇರೋದಲ್ಲ. ಯಾವುದೇ ರಿಲೇಶನ್ಶಿಪ್ ಇರಲಿ ನೋಡಿ, ಅದರದ್ದು ಅದನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಬೇಕೇ ಬೇಕಿರ್ತದೆ. ಪ್ರಯತ್ನ ಖಂಡಿತ ಬೇಕು, ಇಲ್ಲಾಂದ್ರೆ ತುಕ್ಕು ಹಿಡಿದಾಗ ಆಗ್ತದೆ ಅದು. ನಾವು ನೋಡಿ, ಯಾವುದೇ ಒಂದು ಸಂಬಂಧದಿಂದ ನಾವು ದೂರ ಆಗ್ಬೇಕಾದ್ರೆ ನಾವು ಅದ್ರ ಹೇಳಿ ದೂರ ಆಗ್ಬೇಕಂತ ಇಲ್ಲ, ಅಲ್ಲಿ ನಾವು ಕೊಡುವ ಎನರ್ಜಿ ಕಡಿಮೆ ಮಾಡಿದ್ರೆ ಸಾಕು, ತನ್ನಷ್ಟಕ್ಕೆ ಸಂಬಂಧ ಬಿದ್ದು ಹೋಗ್ತದೆ. ಹಾಗೇನೆ ಸಂಬಂಧಗಳಲ್ಲಿ ಕೂಡ ಪತಿ ಆಗ್ಲಿ ಪತ್ನಿ ಆಗ್ಲಿ
ಮಗು ಆಗಲಿ ಮತ್ತು ಸಂಬಂಧಿಕರಾಗಲಿ ಯಾರೇ ಆಗಿರಲಿ, ನಾವು ಅವರಿಗೆ ಅಟೆನ್ಷನ್ ಕೊಡುವಂಥದ್ದು ತುಂಬ ಮುಖ್ಯ, ಗಮನ ಕೊಡುವಂಥದ್ದು ತುಂಬ ಮುಖ್ಯ. ಸೊ ಪತಿ ಪತ್ನಿ ಕೂಡ ಸ್ವಲ್ಪ ಸಮಯ ತಮಗಾಗಿ ಇಟ್ಕೊಳ್ಬೇಕಾಗಿರುವಂಥದ್ದು ಅನಿವಾರ್ಯ ಆಗ್ತದೆ. ಸಮಟೈಮ್ಸ್ ದೇ ಆರ್ ಆರ್ಗ್ಯೂಯಿಂಗ್ ಮೋರ್ ದನ್ ಯೂಶುವಲ್. ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟೇ ಚೆನ್ನಾಗಿದ್ರು ಕೂಡ ಅಷ್ಟು ಸ್ಟ್ರೆಸ್ಡ್ ಔಟ್, ಎಸ್ಪೆಷಲಿ ಈಗ ಏನು ಗಂಡ ಹೆಂಡತಿ ಮಾತ್ರ ಇದ್ರೆ, ಓಕೆ, ಅತ್ತೆ ಮಾವ ಅಪ್ಪ ಅಮ್ಮ ಹೀಗೆ ಈ ಥರದ ಸರ್ಕಲ್ ಈಗ ಕೆಲವು ಸಲ ಅಲ್ಲಿ ಬರ್ಲಿಕ್ಕೆ ಕಷ್ಟ ಆಗ್ಬೋದು. ಉದ್ಯೋಗ ನಿಮಿತ್ತವ್ರು ಬೇರೆ ಕಡೆಯಲ್ಲಿ ಇರ್ಬೋದು. ಆ ಥರ ಸಪೋರ್ಟ್ ಸಿಗದಿದ್ರೆ ಹಸ್ಬೆಂಡ್ ಅಂಡ್ ವೈಫ್ ಮಾತ್ರ ಮಗುವನ್ನು ನೋಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಆರ್ಗ್ಯುಮೆಂಟ್ಸ್ ಬರ್ತದೆ. ಅಂದರೆ ಇಬ್ಬರಿಗೂ ಈಗ ಹಸ್ಬೆಂಡ್ಗೆ ಕೂಡ ಹಾಗೆ ಆಫೀಸ್ ವರ್ಕ್ ಏನೋ ಕೆಲಸಗಳು ಇರ್ತವೆ, ಅದ್ರ ನಡುವೆ ಮನೆ ಕೂಡ ನೋಡ್ಕೋಬೇಕು. ಇವರಿಗೆ ಕೂಡ ಅಷ್ಟೇ, ಮನೆ ನೋಡ್ಕೋಬೇಕು, ಮಗು ನೋಡ್ಕೋಬೇಕು. ಸೊ ಇದು ನಿಂದ ಆರ್ಗ್ಯುಮೆಂಟ್ಸ್ ಬರುವಂಥದ್ದು ಇದು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಆರ್ಗ್ಯುಮೆಂಟ್ಸ್ ಬಂದು ಇಟ್ಸ್ ಓಕೆ, ಇಟ್ಸ್ ಅ ಪಾರ್ಟ್ ಆಫ್ ದ ಎಂಟೈರ್ ಜರ್ನಿ. ಸೊ taking turns to speak and really listen to each other can help them find positive ways to work together. ಅದಕ್ಕೋಸ್ಕರ ಏನು ಮಾಡಬೇಕು, ಸಮಯ ತಗೋಬೇಕು, ಸಮಯ ತಗೊಂಡು ಮಾತಾಡಬೇಕು, ಒಬ್ರು ಹೇಳೋದನ್ನ ಕೇಳಬೇಕು. ಕೇಳಿಸ್ಕೊಳ್ಳೋದು ತುಂಬ ಮುಖ್ಯ. ಎಸ್ಪೆಷಲಿ ಈಗ ಹಸ್ಬೆಂಡ್ಸ್ ಈಗ ಹೇಳ್ತಾರೆ, ಗಂಡಸರು ಕೇಳಿಸ್ಕೊಳ್ಳೋದಿಲ್ಲ, ಜಸ್ಟ್ ಸೊಲ್ಯೂಷನ್ ಕೊಡ್ತಾರೆ ಪ್ರಾಬ್ಲಮ್ ಹೇಳಿದ ತಕ್ಷಣ ಅಂತ. ಬಟ್ ಹೆಣ್ಮಕ್ಳಿಗೆ ಸೊಲ್ಯೂಷನ್ ಗೊತ್ತಿರ್ತದೆ, ಅವರಿಗೆ ಕೇಳಿಸುವ ಕಿವಿ ಬೇಕು ಅಷ್ಟೇ. ಸೊ ಗಂಡ ಕೇಳಿ ಅಂತ ಅವ್ರು ಬಯಸ್ತಾರೆ. ಸೊ ಏನು ಪ್ರಾಬ್ಲಮ್ ಇದ್ರೂ ಕೂಡ ಸೊಲ್ಯೂಷನ್ ಬೇಡ, ಓಕೆ ಹೌದಾ, ಒಂದು ಎಂಪೆಥೆಟಿಕ್ ಆಗಿದ್ರೆ ಅವರಿಗೆ ಅಷ್ಟೇ ಸಾಕಾಗ್ತದೆ. ಓ ಹೌದಲ್ಲ ಅಂತ ಸಣ್ಣ ಸಣ್ಣ ಗೆಸ್ಟರ್ಸ್ ಅದೇ ಮುಖ್ಯ. ಸಣ್ಣ ಸಣ್ಣದು ವಿಷಯಗಳಲ್ಲಿ ಯಾವ ರೀತಿ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತಾರೆ ನೋಡಿ, ಅದು ತುಂಬ 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 ಮುಖ್ಯ ಆಗ್ತದೆ. ಓಕೆ, ಸೊ ಸಮಯ ತಗೋಬೇಕು ಮಾತಾಡಲಿಕ್ಕೆ ಮತ್ತೆ ಕೇಳಲಿಕ್ಕೆ ಒಬ್ಬರ ಬಗ್ಗೆ ಇನ್ನೊಬ್ರು. ಕೀಪಿಂಗ್ ದ ಫೀಲಿಂಗ್ಸ್ ಟು ಒನ್ ಸೆಲ್ಫ್ ಕ್ಯಾನ್ ಕಾಸ್ ಮೋರ್ ಪ್ರಾಬ್ಲಮ್ಸ್ ಇನ್ ದ ಲಾಂಗ್ ರನ್. ಇದು ತುಂಬ ಮುಖ್ಯ. ಈಗ ಹೆಚ್ಚಿನ ಸಲ ಸಂಬಂಧಗಳು ಹಾಳಾಗೋದು ಯಾಕೆ ಗೊತ್ತಾ, 1 ಅಥವಾ 2 ದಿನದ ಆರ್ಗ್ಯುಮೆಂಟ್ ಇಂದ ಇಲ್ಲ. ಆದಷ್ಟು ಎಲ್ಲವನ್ನ ಅದು ಬಿಟ್ಕೊಳ್ಳೋದು. ಓಕೆ, ಎಕ್ಸ್ಪ್ರೆಸ್ ಮಾಡೋದು ಬೇಡ. ನಮ್ಮ ಒಂದು ಜೈವಿಕ ಇದು ಕೂಡ ಒಂದು ಕಾರ್ಯ ಹೇಗಿರ್ತದೆ ಅಂತ ಹೇಳಿದ್ರೆ, ಒಂದು ಹಂತದ ತನಕ ತಡ್ಕೊಳ್ತದೆ, ಮತ್ತೆ ಎಕ್ಸ್ಪ್ಲೋಡ್ ಆಗಿಬಿಡ್ತದೆ. ನೀವು ಕೆಲವು ಸಲ ನೋಡಿರ್ಬೋದು, ಸಣ್ಣ ಸಿಲ್ಲಿ ವಿಷಯಕ್ಕೆ ಕೊಲೆ ಆದದ್ದು ಎಲ್ಲ. ಇಡ್ಲಿ, ಅದೇ ಒಂದು ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಇಡ್ಲಿ ಕೊಡ್ಲಿಕ್ಕೆ ತಡ ಆಗಿದ್ದಕ್ಕೆ ಚಾಕಿನಿಂದ ಇರಿದು ಕೊಂದ. ಅವನು ಇಡ್ಲಿ ಕೊಟ್ಟದಲ್ಲ, ಅವನ ಹಿಂದೆ ಅಷ್ಟಿತ್ತು, ಅದು ಇಡ್ಲಿದು ವಿಷಯನೇ ಅಲ್ಲ, ಅದರ ಹಿಂದೆ ಅಷ್ಟು ಸಪ್ರೇಷನ್ ಇತ್ತು ಅವನು. ಆ ವಿಷಯದಲ್ಲಿ ಆ ಒಂದು ಮೂಮೆಂಟಲ್ಲಿ ಎಕ್ಸ್ಪ್ಲೋಡ್ ಆಯಿತು. ಓಕೆ, ಇದು ಮದುವೆ ವಿಷಯದಲ್ಲಿ ಹೇಗಾಗ್ತದೆ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಏನೂ ಹೆಲ್ಪ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ವೈಫ್ ಒಳಗೆ ಅಸಮಾಧಾನ ಇರ್ತದೆ, ಅದು ಹೇಳ್ಕೊಳ್ಳೋದಿಲ್ಲ, ಏನು ಹೇಳ್ಕೊಳ್ಳೋದಿಲ್ಲ. ಒಳಗೆ ಇಟ್ಟು ಒಂದು ದಿನ ಅವಳಿಗೆ ಸಹನೆಯ ಕಟ್ಟೆ ಮೀರಿದಾಗ ಅವಳು ಫಿಸಿಕಲಿ ತುಂಬ ಇದು ಆಗುವಂಥದ್ದು ಇದೆ. ತುಂಬ ಅವಳು ಗಲಾಟೆ ಮಾಡ್ಬೋದು, ಮನೆಯಲ್ಲಿ ವಸ್ತುಗಳನ್ನ ಎತ್ತಿ ಬಿಸಾಕಬಹುದು, ತೀರಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು, ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡ್ಬೋದು. ಸೊ ಇಂಥದ್ದೆಲ್ಲ ಈ ಲೆವೆಲ್ಗೆ ಹೋಗುವಂಥದ್ದು ಇದೆ. ಯಾವಾಗ ಅಂತ ಹೇಳಿದರೆ ಸಪ್ರೇಷನ್ ಜಾಸ್ತಿ ಆದಾಗ. ಸೊ ಏನಾದರೂ ಕೂಡ ಹೇಳ್ಕೋಬೇಕು, ಅದು ಹೇಳ್ಕೊಳ್ಳುವ ರೀತಿ ಕೂಡ ತುಂಬ ಇಂಪಾರ್ಟೆಂಟ್. ಸಮಾಧಾನವಾಗಿ ಜಪಾನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಜಗಳ ಆದಾಗ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಆದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಕೂಡಲೇ ಆರ್ಗ್ಯೂ ಮಾಡಲ್ಲ ಅಂತೆ. ಅವರೊಂದು ಮಾ ಅಂತ ಹೇಳ್ತಾರೆ. ಮಾ ಅಂತ ಹೇಳಿದರೆ ಸೈಲೆಂಟ್ ಆಗಿ ಇಬ್ಬರು ಕೂತ್ಕೊಳ್ತಾರೆ. ಓಕೆ, ನಮ್ಗೆ ಮಾತಾಡಬೇಕು ಸ್ವಲ್ಪ ಹೊತ್ತು, ಏನೋ ಒಂದು ಸಮಥಿಂಗ್ ಇಸ್ ನಾಟ್ ಕರೆಕ್ಟ್ ಅಂತ ಇಬ್ಬರು ಕೂತ್ಕೊಳ್ತಾರೆ. ಒಂದು 10 ನಿಮಿಷ ಅವರಿಬ್ಬರು ಮಾತಾಡಲ್ಲ. ಸೊ ಆ ಟೈಮಲ್ಲಿ ಅವರ ಉಸಿರಾಟ ಇರ್ಬೋದು, ಎದೆ ಬಡಿತ ಇರ್ಬೋದು, ಎಲ್ಲ ಸ್ಟೆಬಿಲೈಸ್ ಆದ ನಂತರ ಸಮಾಧಾನವಾಗಿ ಇಶ್ಯೂ ಬಗ್ಗೆ ಮಾತಾಡ್ತಾರೆ. ನಾನು ಸರಿ, ನೀನು ಸರಿ ಅಲ್ಲ, ವಾಟ್ ಇಸ್ ದ ಇಶ್ಯೂ, ಓಕೆ ಹೇಗೆ ಮಾಡ್ಬೋದಿತ್ತು, ನನಗೆ ಹೀಗೆ ಅದಕ್ಕೆ ನನಗೆ ಯಾಕೋ ಬೇಜಾರಾಯಿತು. ಸೊ ಸಮಾಧಾನವಾಗಿ ಮಾತಾಡ್ತಾರೆ ಅವರು. ಆಗ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ತುಂಬ ಚೆನ್ನಾಗಿರ್ತವೆ. ಯಾಕಂದರೆ ನಾವು ಇಮೋಷ್ನಲಿ ತುಂಬ ಅಂದರೆ ಡ್ರೈನ್ ಅಪ್ ಆದಾಗ ಆಗ ನಾವು ಏನು ಮಾತಾಡಿದ್ರು ಕೂಡ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿರ್ತದೆ. ಕೆಲವು ಸಲ ಯಾವುದೋ ಗತಕಾಲದ ಒಂದು ಮಾತನ್ನು ತರಬಹುದು, ಅದು ಪಾರ್ಟ್ನರ್ಗೆ ತುಂಬ ಬೇಜಾರಾಗ್ಬೋದು. ಆ ಕಾಲದ ಆ ಮಾತನ್ನು ಇವರು ಇನ್ನೂ ನೆನಪಿಟ್ಕೊಂಡಿದ್ದೀರಲ್ಲ ಅಂತ ಮತ್ತೆ 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 ಹಳೆದಕ್ಕೆ ಎದಕ್ಕೂ ಹಾಗೆ ಆಗ್ತದೆ. ಸೊ ಹೇಳಿ ಕ್ಲಿಯರ್ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ಓಕೆ, ಯಾವತ್ತೂ ಕೂಡ ಭಾವನೆಗಳನ್ನು ಒಳಗಡೆ ಇಟ್ಕೋಬಾರ್ದು. ಈಗ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಅಂತ ಹೇಳೋದು ಯಾಕೆ, ಸ್ಪೌಸ್ ಅಂತ ಹೇಳೋದು ತುಂಬ, ಸ್ಪೌಸ್ ಜೊತೆ ಇರುವ ರಿಲೇಷನ್ಶಿಪ್ ತುಂಬ ಮುಖ್ಯ. ಯಾಕಂದರೆ ಅದರ ಮೇಲೆ ಉಳಿದ ರಿಲೇಷನ್ಶಿಪ್ಗಳು ಬೇಸ್ ಆಗಿರ್ತವೆ. ಹೇಗೆ ಉಳಿದ ರಿಲೇಷನ್ಶಿಪ್ಗಳು ಬೇಸ್ ಆಗ್ತವೆ? ಈಗ ಹಸ್ಬೆಂಡ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇದ್ದರೆ ಅತ್ತೆ ಮಾವನ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಹೇಗೆ ಬರ್ತದೆ ಅಂತ ಹೇಳಿದರೆ, ಓಕೆ ನನ್ನ ಹಸ್ಬೆಂಡ್ ನನ್ನದು ಅಂತ ಬಂದಾಗ ಅವರ ಫ್ಯಾಮಿಲಿ ಎಲ್ಲ ಅಪ್ಪ ಅಮ್ಮ ಎಲ್ಲವೂ ಕೂಡ ನಮ್ಮದು ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ. ಒಂದು ವೇಳೆ ಹಸ್ಬೆಂಡ್ ಜೊತೆ ರಿಲೇಷನ್ಶಿಪ್ಪೇ ಚೆನ್ನಾಗಿಲ್ಲ ಅಂತ ಹೇಳಿದರೆ ನಾನೇಕೆ ನೋಡ್ಕೋಬೇಕು, ಆ ಥರ ಬರ್ತದೆ. ಇದು ಸಾಮಾನ್ಯವಾಗಿ ನಡೆಯುವಂಥದ್ದು, ತಪ್ಪು ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಟ್ರಾಂಗ್ ಇರಬೇಕು ಬಾಂಡಿಂಗ್ ಅಂತ ಹೇಳುವಂಥದ್ದು. ಓಕೆ,
ಅದಕ್ಕೋಸ್ಕರ ನಿಮಗೆ ಈ ಟೈಮಲ್ಲಿ ಮತ್ತೆ ಎಸ್ಪೆಷಲಿ ಪೋಸ್ಟ್ ಡೆಲಿವರಿ ಹಾರ್ಮೋನಲ್ ಚೇಂಜಸ್ ಇರ್ತದೆ, ಬಾಡಿ ಡಿಪ್ಲೀಷನ್ ಇರ್ತದೆ, ತುಂಬ ಅಂದರೆ ತುಂಬ ಕನ್ಸರ್ನ್ ಕೇರ್ ಬೇಕಾಗ್ತದೆ. ಸೊ ಇಮೋಷನಲ್ ಅದು ಫಸ್ಟೇ ಮಾತಾಡಿದ್ರೆ ತುಂಬ ಒಳ್ಳೇದು. ಕೆಲವು ಸಲ ಹಸ್ಬೆಂಡ್ಸ್ಗೆ ಗೊತ್ತಿರೋದಿಲ್ಲ. ಓಕೆ, ಸೊ ಗೊತ್ತಿರೋದಿಲ್ಲ ಅಂದರೆ ಹೀಗೂ ಆಗ್ತದೆ ಅಂತ ಹೇಳಿ. ಮೆನಿ ಆರ್ ಅನ್ಅವೇರ್ ಆಫ್ ಥಿಂಗ್ಸ್. ಹೆಚ್ಚಿನ ಹಸ್ಬೆಂಡ್ಸ್ಗೆ ಏನಿರ್ತದೆ ಅಂತ ಹೇಳಿದರೆ, ನಾನು ನೋಡ್ಕೊಳ್ತಿದ್ದೇನಲ್ಲ, ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ, ಏನು ಸಮಸ್ಯೆ, ಯಾಕೆ ಇವ್ರು ಯೋಚನೆ ಮಾಡ್ತಾರೆ ಅಂತ ಥಿಂಕ್ ಮಾಡ್ತಾರೆ. ಬಟ್ ಅದು ವಿಷಯ ಅಲ್ಲ. ಆ್ಯಕ್ಚುಲಿ ಇಮೋಷ್ನಲ್ ನೀಡ್ಸ್ ಈಗ ಪೋಸ್ಟ್ ಡೆಲಿವರಿ ಬೇರೆನೇ ಇರ್ತದೆ. ನನಗೆ ಕಾಳಜಿ ವಹಿಸಬೇಕು ಅಂತ ಎಷ್ಟೋ ಹೆಣ್ಮಕ್ಳು ಏನಿಲ್ಲ, ಒಂದು ಹಸ್ಬೆಂಡ್ ಒಳ್ಳೆ ಮಾತು ಹೇಳಬೇಕು, ಒಂದು ಹಗ್ ಮಾಡಬೇಕು, ಪ್ರೀತಿಯಿಂದ ಒಂದು ಮಾತಾಡಬೇಕು, ಒಂದು ಗ್ಲಾಸ್ ಕಾಫಿ ಕೊಡಬೇಕು, ಈ ಥರದ್ದು ಸಣ್ಣ 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 ವಿಚಾರಗಳು ಇರ್ತವೆ ಅವರಿಗೆ. ಸೊ ಅದು ಸ್ಯಾಟಿಸ್ಫೈ ಆಗದಾಗ ತುಂಬ ಬೇಜಾರಾಗ್ತದೆ. ಸುಮ್ಮನೆ ಒಬ್ಬರೇ ಕೂತ್ಕೊಂಡು ಬೇಜಾರು ಮಾಡೋದು, ಅಳೋದು. ಪೋಸ್ಟ್ ಡೆಲಿವರಿ ಅಳಬಾರ್ದು ಅಂತ, ಯಾಕಂದರೆ ಕಣ್ಣು ಕೂಡ ವೀಕ್ ಇರ್ತದೆ, ಮನಸ್ಥಿತಿ ಕೂಡ ತುಂಬ ಇದಿರ್ತದೆ, ಇಮೋಷ್ನಲ್ ಆಗಿ ಇದಾಗಬಾರ್ದು. ಸೊ ಈಗಲೇ ಮಾತಾಡ್ಕೊಳ್ಳೋದೆಲ್ಲ ತುಂಬ ಮುಖ್ಯ. ನಾನೇನಾದರೂ ಈ ಥರ ಮಾಡಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಹಸ್ಬೆಂಡ್ಸ್ಗೆ ಕೆಲವು ಸಲ ಗೊತ್ತಿರೋದಿಲ್ಲ ಇದರ ಬಗ್ಗೆ, ಹೇಳುವಂಥದ್ದು ತುಂಬ ಮುಖ್ಯ ಆಗ್ತದೆ. ಓಕೆ, ಸೊ ದೇ ನೀಡ್ ಟು ಬಿ ಆನೆಸ್ಟ್ ಅಬೌಟ್ ಹೌ ದೇ ಫೀಲ್. ಏನೇ ಆಗಲಿ, ಕೆಲವು ರಿಲೇಟಿವ್ಸ್ ಬಂದಿರ್ತಾರೆ, ಅವ್ರಿಗೆ ಕೆಲವು ಮಾತುಗಳು ಇಷ್ಟ ಆಗೋದಿಲ್ಲ, ಕಿರಿಕಿರಿ ಆಯಿತು, ನೀವು ಯಾರಿಗೆ ಹೇಳ್ತೀರಾಗ? ಹಸ್ಬೆಂಡ್ಗೆ ಹೇಳಬೇಕಷ್ಟೆ. ಯಾಕಂದರೆ ನೀವು ಯಾರನ್ನ ಇದು ಮಾಡಿ ಬಂದಿರ್ತೀರಾ, ಟ್ರಸ್ಟ್ ಮಾಡಿ ಬಂದಿರ್ತೀರಾ ಮನೆಯಿಂದ, ಹಸ್ಬೆಂಡ್ ಮೇಲೆ ಮಾತ್ರ ತಾನೆ. ಸೊ ಅದಕ್ಕೋಸ್ಕರ ಏನಿದ್ರು ಕೂಡ ಅವ್ರ ಹತ್ರ ಹೇಳ್ಕೊಳ್ಳೋದು ತುಂಬ ಮುಖ್ಯ ಆಗ್ತದೆ. ಅಂದರೆ ಸಮಾಧಾನವಾಗಿ ಅವರಿಗೆ ಅರ್ಥ ಮಾಡಿಸ್ಕೊಳ್ಳುವಂಥದ್ದು. ಈವನ್ ದ ರಿಲೇಷನ್ಶಿಪ್ಸ್ ವಿತ್ ದ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಚೇಂಜ್ ಆಫ್ಟರ್ ದ ಬೇಬಿ. ಸೊ ಯಾರೇ ಇರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು. ಕೆಲಸ ನಿಮ್ಮ ಬೆಸ್ಟ್ ಫ್ರೆಂಡ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ತುಂಬ ಗಳಸಿಯ ಕಂಠಸ್ಯ, ದಿನದಲ್ಲಿ ಒಂದು ಸಲ ಆದರೂ ನೀವು ಕಾಲ್ ಮಾಡೋದಿರೋದಿಲ್ಲ ಅವರಿಗೆ. ಅಂಥ ಫ್ರೆಂಡ್ಶಿಪ್ಗಳು ಇದ್ದರೂ ಕೂಡ ಮಗು ಆದಮೇಲೆ, ಅದೇ ನಾನು ಹೇಳಿದೆ, ಸಮಯ ತುಂಬ ಕಡಿಮೆ ಸಿಗ್ತದೆ ನಿಮಗೆ. ಆಗ ನಿಮಗೆ ಸುಸ್ತಾಗಿರ್ಬೋದು, ಅಥವಾ ಬೇರೆ ನೀಡ್ಸ್ ಇರ್ಬೋದು, ಕೆಲಸಗಳಿರ್ಬೋದು, ಆಗ ನಿಮಗೆ ಸಮಯ ಕೊಡೋದು ಕಷ್ಟ ಆಗ್ತದೆ. ಇದನ್ನು ಪ್ರೀತಿಯಿಂದ ಅವರಿಗೆ ಹೇಳಬೇಕು. ಓಕೆ, ಕೆಲಸ ನಾವು ಹೇಳೋದಿಲ್ಲ, ಓಕೆ ಅವ್ರು ಕಾಲ್ ಮಾಡಲಿ ಅಂತ ನಾವು ಕಾಯ್ತೇವೆ, ನಾವು ಕಾಲ್ ಮಾಡಲಿ ಅಂತ ಅವ್ರು ಕಾಯ್ತಾರೆ. ಸಂಬಂಧಗಳು, ಒಳ್ಳೊಳ್ಳೆಯ ಸಂಬಂಧಗಳು ಹಾಳಾಗ್ತವೆ. ಅದಕ್ಕೋಸ್ಕರ ಹೇಳುವಂಥ ತುಂಬ ಮುಖ್ಯ. ಕೆಲವು ಫ್ರೆಂಡ್ಸ್ಗೆ ಗೊತ್ತಿರ್ತದೆ, ಓಕೆ ಇದೆಲ್ಲ ನ್ಯಾಚುರಲ್ ಅಂತ. ಕೆಲವು ಫ್ರೆಂಡ್ಸ್ ತುಂಬ ಪಾಸಿಟಿವ್ ಇರ್ತಾರೆ, ಅಂದರೆ ಯಾಕೆ ನನಗೆ ಮಗು ಆದಮೇಲೆ ನನ್ನ ನೆನಪೇ ಇಲ್ಲ, ಹಾಗೆ ಹೀಗೆ ಅಂತ. ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗ್ತದೆ, ಅವರಿಗೆ ಹೇಳಬೇಕಾಗ್ತದೆ ಹೀಗೆ. ಸೊ ಡೋಂಟ್ ಬಿ ಎಫ್ರೇಡ್ ಟು ಆಸ್ಕ್ ಫಾರ್ ಹೆಲ್ಪ್ ಇಫ್ ಯು ನೀಡ್ ಇಟ್. ಸೊ ಇದೊಂದು ಮಾತು ಯಾವತ್ತೂ ನೆನ್ಪಿಟ್ಕೊಳ್ಳಿ, ಎಲ್ಲವನ್ನೂ ನಾನು ನಿಭಾಯಿಸ್ತೇನೆ ಅಂತ ಹೋಗಬೇಡಿ. ಸಹಾಯದ ಅಗತ್ಯ ಇದೆ ಅಂತ ಅನಿಸಿದಾಗ ಖಂಡಿತವಾಗ್ಲೂ ಕೂಡ ಸಹಾಯ ಕೇಳಿ. ಮತ್ತೆ ಬೇಕಾದ್ರೆ ಫ್ಯೂಚರ್ ಅವರಿಗೆ ನೀವು ಬೇರೆ ಫಾರ್ಮಲ್ ಆದರೂ ಸಹಾಯ ಮಾಡಿ, ತೊಂದರೆ ಇಲ್ಲ. ಓಕೆ, ಆಫನ್ ಪೀಪಲ್ ವಾಂಟ್ ಟು ಸಪೋರ್ಟ್ ಬಟ್ ದೇ ಮೈಟ್ ನಾಟ್ ನೋ ಹೌ. ಹೆಚ್ಚಿನ ಸಲ ಏನಾಗುತ್ತೆ ಗೊತ್ತಾ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರಲಿ, ಡೆಲಿವರಿ ಇರಲಿ, ಪೋಸ್ಟ್ ಪಾರ್ಟಮ್ ಇರಲಿ, ತುಂಬ ಜನಕ್ಕೆ ಸಹಾಯ ಮಾಡೋ ಮನಸ್ಥಿತಿ ಇರ್ತದೆ. ಅಂದರೆ ಅದೊಂಥರ ತುಂಬ ಸೂಕ್ಷ್ಮ ಟೈಮಲ್ಲಿ. ಈಗ ಪಕ್ಕದ ಮನೆ ಆಂಟಿ ಇರ್ಬೋದು, ಯಾರೋ ಒಬ್ಬರು ರಿಲೇಟಿವ್ ಇರ್ಬೋದು, ಬಟ್ ನಾವು ಕೇಳಬೇಕು. ನಾವು ಕೇಳೋದ್ರಲ್ಲಿ ಗೊತ್ತಿರೋದಿಲ್ಲ ಅಲ್ಲ, ಯಾವ ಥರ ಹೆಲ್ಪ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ನಮ್ಮ ಕ್ಲೋಸ್ ಸರ್ಕಲಲ್ಲಿ ನಾವು ಮಾತಾಡುವಂಥದ್ದು ತುಂಬ ಮುಖ್ಯ. ಕೋರ್ ಸ್ಟ್ರಾಟಜೀಸ್ ಫಾರ್ ಪೋಸ್ಟ್ ಬೇಬಿ ಕನೆಕ್ಷನ್. ಈಗ ಮಗು ಆದ ಮೇಲೆ, ಇದು ಎಸ್ಪೆಷಲಿ ಹಸ್ಬೆಂಡ್ ಜೊತೆ ಅಥವಾ ನಿಮ್ಮ ಸ್ಪೌಸ್ ಜೊತೆ ಯಾವ ಥರ ಇರಬೇಕು ಅಂತ ಹೇಳುವಂಥದ್ದು. ಅಂದರೆ ತುಂಬ ಸಲ ಏನಾಗುತ್ತೆ ಗೊತ್ತಾ, ಡೆಲಿವರಿ ಆದ ನಂತರ ಹಸ್ಬೆಂಡ್ ಆ್ಯಂಡ್ ವೈಫ್ ವಿರುದ್ಧ ಧ್ರುವಗಳಾಗಿ ಬಿಟ್ಬಿಡ್ತಾರೆ. ಈಗ ಹಸ್ಬೆಂಡಿದ್ದು ಯೋಚನೆಗಳೇ ಬೇರೆ ಇರ್ತವೆ. ಅವ್ರು ಮುಂಚಿನ ಥರನೇ ವೈಫ್ ನನ್ನ ಜೊತೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ವೈಫ್ಗೆ ನನಗೀಗ ದೊಡ್ಡ ಜವಾಬ್ದಾರಿ, ಇವ್ರು ಯಾಕೆ ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ಕೊಳ್ತಾರೆ. ಸೊ ಈ ಗ್ಯಾಪ್ ತುಂಬ ದೊಡ್ಡದಾಗಿಬಿಟ್ರೆ ಮತ್ತೆ ಸಮಸ್ಯೆಗಳು ಉಂಟಾಗ್ತವೆ. ಸೊ ಅದಕ್ಕೋಸ್ಕರ ಏನೆಲ್ಲ ಮಾಡ್ಬೋದು ಪೋಸ್ಟ್ ಬೇಬಿ ಕನೆಕ್ಷನ್. ಸೊ ವಾಟ್ ಆರ್ ದ ರಿಲೇಷನ್ಶಿಪ್ ಸ್ಟ್ರಾಟಜೀಸ್? ಫಸ್ಟ್ ಒನ್, prioritize the 10-minute check-in. Commit to 10 minutes of daily technology free conversation. ಇದು ತುಂಬ ಮುಖ್ಯ. ಪ್ರತಿದಿನ 10 ನಿಮಿಷ ಕೊಡಲಿಕ್ಕಾಗದಷ್ಟು ಯಾರೂ ಬ್ಯುಸಿ ಇರೋದಿಲ್ಲ. ಬಟ್ ಈ 10 ನಿಮಿಷ ಅದು ಹೇಳಿಬಿಡಿ, ಇದು ನಮ್ಮ ಟೈಮ್. 10 ನಿಮಿಷ ಕೂತ್ಕೊಂಡು ಮಾತಾಡಬೇಕು. ಹೇಗೆ ಮಾತಾಡಬೇಕು? ಫೋನ್ ನೋಡ್ಕೊಂಡಲ್ಲ, ಫೋನ್ ತರಲೇಬೇಡಿ ನಿಮ್ಮ ರೂಮ್ ಒಳಗೆ. ಅದು ಕೂಡ ಡೆಲಿವರಿ ಆದಮೇಲೆ ಬೆಡ್ರೂಮ್ ಒಳಗಡೆ ಫೋನ್ ತರೋದೇ ಬೇಡ. ನೀವು ಫೋನ್ ಇಲ್ಲದೆ ನೀವು ಮಾತಾಡಬೇಕು. ಯೂಸ್ ದಿಸ್ ಟೈಮ್ ಟು ಶೇರ್ ಫೀಲಿಂಗ್ಸ್ ಆ್ಯಂಡ್ ಡೈಲಿ ಹೈಲೈಟ್ಸ್ ರಾದರ್ ದನ್ ಜಸ್ಟ್ ಲಾಜಿಸ್ಟಿಕ್ಸ್ ಆರ್ ಕಂಪ್ಲೇಂಟ್ಸ್. ಇದು ತುಂಬ ಮುಖ್ಯ. ಕೆಲವು ಸಲ ಏನಾಗುತ್ತೆ ಗೊತ್ತಾ, ಮಾತಲ್ಲಿ ಯಾವ ಥರ ಬರ್ತದೆ ಅಂತ ಹೇಳಿದರೆ, ಅದು ಬಿಲ್ ಪೇ ಮಾಡಿದೆ, ಇದು ತಂದೆ, ಮನೆಗೆ ಇದು ಬೇಕಿತ್ತಲ್ಲ, ಸೊ ಅಥವಾ ಆ ಥರ ಆಯಿತು, ಈ ಥರ ಆಯಿತು, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಮಾತು ಅಂದರೆ ಇಷ್ಟೇ ಆಗಿಬಿಡ್ತದೆ. ಇದನ್ನು ಬಿಟ್ಟು ಓಕೆ ಹೇಗಿತ್ತು ಆಫೀಸ್, ಏನಾಯಿತು, ಹೇಗೆ ಮಾಡಿದ್ರಿ, ಓಕೆ ನಿಮ್ಗೆ ಆ ಥರ ಇತ್ತಲ್ಲ, ಅಂದರೆ ಆ ಥರ ಡ್ರೀಮ್ ಇತ್ತಲ್ಲ, ಅದೀಗ ವರ್ಕ್ ಮಾಡ್ತಾ ಇದ್ದೀರ ಅದರ ಮೇಲೆ. ಸೊ ವೈಫ್ಗೆ ಕೂಡ ಆತ ಕೇಳ್ಬೋದು, ಸೊ ನಿಮಗೆ ಸುಸ್ತಾಯ್ತಾ, ಏನು ಮಾಡಿತ್ತು ಮಗು, ನಿಮಗೆ ಕಷ್ಟ ಆಗ್ತಿದೆಯಾ, ಏನಾದರೂ ಹೆಲ್ಪ್ ಬೇಕಾ.
ಸೊ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಒಬ್ಬರ ಮೇಲೆ ಕಾಳಜಿ ತೋರಿಸುವಂತಹ ಮಾತುಗಳು ಬೇಕು ಆ ಸಮಯದಲ್ಲಿ, ಜಸ್ಟ್ ಮಾಹಿತಿ ಅಲ್ಲ. ಇದು ತುಂಬ ಮುಖ್ಯ ಆಗ್ತದೆ. ರಿಫ್ರೇಮ್ ಕಮ್ಯುನಿಕೇಶನ್ ವಿತ್ ಐ ಸ್ಟೇಟ್ಮೆಂಟ್. ನಾವು ಮಾತಾಡುವ ರೀತಿ ಕೂಡ ತುಂಬ ಮುಖ್ಯ ಆಗ್ತದೆ. ಹೇಗೆ? ಸೊ ಇನ್ಸ್ಟೆಡ್ ಆಫ್ ಯು ನೆವರ್ ಹೆಲ್ಪ್, ಟ್ರೈ ಐ ಫೀಲ್ ಓವರ್ವೆಲ್ಮ್ಡ್ ವೆನ್ ದ ಲಾಂಡ್ರಿ ಪೈಲ್ಸ್ ಅಪ್. ನಾವು ಹೇಳ್ಬೋದು, ನೀವೆಂತ ಚೂರು ಹೆಲ್ಪ್ ಮಾಡಲ್ಲ, ಹಸ್ಬೆಂಡ್ ಒಂದು ಸ್ವಲ್ಪನೂ ಹೆಲ್ಪ್ ಮಾಡಲ್ಲ, ನಿಮ್ಗೆ ಎಷ್ಟು ಗೊತ್ತಾಗಲ್ಲ, ನನಗೆ ಇಷ್ಟು ಕಷ್ಟ ಆಗ್ತಿದೆ, ಹೆಲ್ಪ್ ಮಾಡಲ್ಲ. ಇಲ್ಲ, ಅದರ ಬದಲು ತುಂಬ ಸುಸ್ತಾಗ್ತಿದೆ, ನನಗೆ ಆಗ್ತಿಲ್ಲ ಮ್ಯಾನೇಜ್ ಮಾಡಲಿಕ್ಕೆ, ನನಗೆ ಆ ಥರ ಹೇಳಿದರೆ ಓಕೆ. ಆಗ ನೋಡಿ, ಆಗ ಅವರನ್ನು ನೀವು ಅವರ ಈಗೋ ಹರ್ಟ್ ಆಗೋದಿಲ್ಲ. ಇಲ್ಲಾಂದರೆ ನೀವು ಹೆಲ್ಪ್ ಮಾಡಲ್ಲ ಅಂದರೆ ನಾನು ಸರಿ ಇಲ್ಲ ಅಂತ ಬಂದುಬಿಡ್ತದೆ ಆಟೋಮ್ಯಾಟಿಕಲಿ. ಸೊ ಇದು ತುಂಬ ಮುಖ್ಯ ಆಗ್ತಿದೆ. ನನಗೇನು ಸಮಸ್ಯೆ ಆಗ್ತಿದೆ ಅದನ್ನು ನಾನು ಹೇಳುವಂಥದ್ದು. ನನಗೆ ತುಂಬ ಕಷ್ಟ ಆಗ್ತಿದೆ, ನನಗೆ ನಿದ್ದೆ ಇಲ್ಲದೆ ತುಂಬ ಕಷ್ಟ ಆಗ್ತದೆ, ಇಷ್ಟೊತ್ತು ನಿದ್ದೆ ಬೇಕಿತ್ತು, ಸೊ ಯಾರಾದ್ರು ಹೆಲ್ಪ್ ಮಾಡಿ ನನಗೆ ಈ ಥರ ಆಗ್ತಿತ್ತು, ಸಮಥಿಂಗ್ ಲೈಕ್ ದ್ಯಾಟ್. ಅಂದರೆ ನೀವು ಹೇಳೋ ಮಾತುಗಳು ಅವರ ತಪ್ಪು ಅಂತ ಅನಿಸ್ಬಾರ್ದು, ನಿಮಗೆ ಸಹಾಯ ಬೇಕು ಅಂತ ಅನಿಸ್ಬೇಕು. ಓಕೆ, ದಿಸ್ ರೆಡ್ಯೂಸಸ್ ಡಿಫೆನ್ಸಿವ್ನೆಸ್ ಆ್ಯಂಡ್ ಫೋಕಸಸ್ ಆನ್ ಯೋರ್ ನೀಡ್ಸ್. ಇಲ್ಲಾಂದರೆ ಡಿಫೆಂಡ್ ಮಾಡ್ತಾರೆ, ನೀವು ಹೆಲ್ಪ್ ಮಾಡಲಿಲ್ಲ ಅಂದರೆ ಹೌದು ನಾನು ಅದು ಮಾಡಿಲ್ವಾ, ನಿಮಗೆ ಎಷ್ಟು ಗೊತ್ತಾಗಲ್ವಾ, ಹಾಗೆ ಬರ್ತದೆ. ಸೊ ಆದಷ್ಟು ಕಾನ್ಫ್ಲಿಕ್ಟ್ಸ್ಗಳಿಂದ ದೂರ ಇರೋದು ತುಂಬ ಒಳ್ಳೆಯದು. ದೆನ್ ಶಿಫ್ಟ್ ಫ್ರಮ್ ಸ್ಕೋರ್ ಕೀಪಿಂಗ್ ಟು ಟೀಮ್ ವರ್ಕ್. ಸೊ ಪೇರೆಂಟಿಂಗ್ ಈಸ್ ನಾಟ್ 50-50 ಸ್ಪ್ಲಿಟ್ ಎವ್ರಿ ಡೇ. ಇದು ತುಂಬ ಮುಖ್ಯ. 50 ನಾನು ಇಷ್ಟು ಮಾಡಿದೆ, ನೀನು ಇಷ್ಟು ಮಾಡಲೇಬೇಕು, ನೀನು ಇಷ್ಟು ಯಾಕೆ ಮಾಡಿಲ್ಲ, ಹಾಗೆ ಸ್ಕೋರ್ ಕೀಪಿಂಗ್ ಅಲ್ಲ. ಸೊ ಇಟ್ಸ್ ಅ ಟೀಮ್ ವರ್ಕ್ ಆರ್ ಟೀಮ್ ಸ್ಪೋರ್ಟ್ ವೇರ್ ಒನ್ ಮೇ ಕ್ಯಾರಿ ಮೋರ್ ವೆನ್ ದ ಅದರ್ ಈಸ್ ಡಿಪ್ಲೀಟೆಡ್. ಸೊ ಒಬ್ಬರು ತುಂಬ ಸುಸ್ತಾದಾಗ ಇನ್ನೊಬ್ರು ಅವ್ರ ಕೆಲಸ ಕೂಡ ಸೇರಿಸಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಮುಕ್ತವಾಗಿ ಮಾತಾಡ್ಕೊಳ್ಳೋದು ತುಂಬ ಮುಖ್ಯ ಆಗ್ತದೆ. ಕಂಡಕ್ಟ್ ಅ ಚೋರ್ ಆಡಿಟ್ ಟು ಎಕ್ಸ್ಪ್ಲಿಸಿಟ್ಲಿ ಡಿವೈಡ್ ಟಾಸ್ಕ್ಸ್ ಲೈಕ್ ಬಾಟಲ್ ವಾಷಿಂಗ್ ಆರ್ ರಿಸರ್ಚಿಂಗ್ ಪೀಡಿಯಾಟ್ರಿಷಿಯನ್ಸ್. ಇಲ್ಲಿ ಏನು ಗೊತ್ತಾ, ನೀವು ಲಿಸ್ಟ್ ಮಾಡ್ಬೋದು ಕೂತ್ಕೊಂಡು, ಅಥವಾ ಹಸ್ಬೆಂಡ್ ಎದುರೇ ಹೇಳ್ಬೋದು, ಒಂದು ಲಿಸ್ಟ್ ಮಾಡೋಣ. ಸೊ ಏನೇನು ಕೆಲಸ ಇದೆ ಇವತ್ತು, ಏನೇನು ಮಾಡೋಣ, ನೀವೇನು ಮಾಡ್ತೀರಾ ನಾನೇನು ಮಾಡ್ತೇನೆ. ಸೊ ಇದು 50-50 ಅಂತಲ್ಲ, ಸ್ವಲ್ಪ ಕೆಲಸ ಅವ್ರು ಮಾಡ್ತಾರೆ, ಸ್ವಲ್ಪ ಕೆಲಸ ನಾನು ಮಾಡ್ತೀನಿ. ಸೊ ಈ ಥರ ಚೋರ್ ಆಡಿಟ್ ಕೂಡ ಮಾಡಿದರೆ ಕ್ಲಾರಿಟಿ ಸಿಗ್ತದೆ ಅಂತ. ಅಡಾಪ್ಟ್ ದ ಸ್ಮಾಲ್ ಥಿಂಗ್ಸ್ ಆಫನ್ ಮೋಟೋ. ಸಣ್ಣ ಸಣ್ಣ ವಿಷಯಗಳು, ನಾನು ಆಗಲೇ ಹೇಳಿದ ಹಾಗೆ ಸಣ್ಣ ಸಣ್ಣ ವಿಷಯಗಳು ತುಂಬ ಮ್ಯಾಟರ್ ಆಗ್ತವೆ. ರಿಸರ್ಚ್ ಶೋಸ್ ಫ್ರೀಕ್ವೆಂಟ್ ಸ್ಮಾಲ್ ಜೆಸ್ಚರ್ಸ್, ಅ ಹ್ಯಾಂಡ್ ಆನ್ ದ ಶೋಲ್ಡರ್, a kiss on the forehead, or making your partner a cup of tea build an emotional bank account that buffers against stress. ತುಂಬ ರಿಸರ್ಚ್ ಆಗಿದೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇದೆ ರಿಲೇಷನ್ಶಿಪ್ ಬಗ್ಗೆ, ತುಂಬ ಅಂದರೆ ತುಂಬ ರಿಸರ್ಚ್ ಆಗಿದೆ. ಏನೆಲ್ಲ ಇಶ್ಯೂಸ್ ಅವರು ಫೇಸ್ ಮಾಡ್ತಾರೆ ಅದರ ಬಗ್ಗೆ ಕೂಡ ಸ್ಟಡಿ ಮಾಡಿದ್ದಾರೆ. ಸೊ ಅದರಲ್ಲಿ ಬರುವಂಥದ್ದು ಸಣ್ಣ ಸಣ್ಣ ವಿಷಯಗಳು ಮ್ಯಾಟರ್ ಆಗ್ತವೆ ಅಂತ. ಎಷ್ಟೋ ಸಲ ಒಂದು ಜಂಟಲ್ ಟಚ್ ಸಾಕಾಗ್ತದೆ, ಒಂದು ಸಾಫ್ಟ್ ವಾಯ್ಸ್ ಸಾಕಾಗ್ತದೆ, ಒಂದು ಪ್ರೀತಿಯ ಮಾತು ಸಾಕಾಗ್ತದೆ. ಈಗ ಬೇಬಿ ಆಗೋದಕ್ಕಿಂತ ಮುಂಚೆ ಕರೆಯುತ್ತಿದ್ದ ರೀತಿ, ಈಗ ಹಸ್ಬೆಂಡ್ ವೈಫ್ ಕರೆಯೋದವ್ರದ್ದು ಪೆಟ್ ನೇಮ್ಸ್ ಇರ್ತದೆ, ಏನೋ ಪ್ರೀತಿಯಿಂದ ಕರೆಯುವಂಥದ್ದು ಇರ್ತದೆ, ಅದೆಲ್ಲ ಸ್ಟಾಪ್ ಆಗ್ತದೆ. ಹೆಚ್ಚಿನವರು ಅದನ್ನು ಮರ್ತೇ ಬಿಡ್ತಾರೆ. ಓಕೆ, ಅದಲ್ಲ. ಈಗ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ, ತಾಯಿ ಹೃದಯ ಹೆಂಡತಿಯಲ್ಲಿರುವಂಥ ತಾಯಿ ಹೃದಯ ಉಂಟಲ್ಲ, ಮಾತೃ ಹೃದಯ, ಗಂಡನಿಗೆ ಕೂಡ ಅದು ಫೀಲ್ ಆಗ್ತದೆ ಆ್ಯಕ್ಚುಲಿ, ಆ ಕೇರಿಂಗ್. ಈಗ ಮಾತೃ ಹೃದಯ ಕಂಪ್ಲೀಟಾಗಿ ಮಗು ಮೇಲೆ ಫೋಕಸ್ ಆದಾಗ ಅದು ಒಂಟಿ ಆಗಿಬಿಡ್ತಾನೆ. ಸೊ ಇದು ಕೂಡ ತುಂಬ ಮುಖ್ಯ. ಸೊ ಇಮೋಷನಲ್ ಬ್ಯಾಂಕ್ ಅಕೌಂಟನ್ನು ನೀವು ಹೇಗೆ ಜಾಸ್ತಿ ಮಾಡ್ಕೋಬೋದು ಅಂತ ಹೇಳುವಂಥದ್ದು. ಸೊ ಈಗ ಭುಜದ ಮೇಲೆ ಒಂದು ಕೈ ಇಡೋದು, ಬೆನ್ನು ತಟ್ಟೋದು, ಒಂದು ಹಣೆ ಮೇಲೆ ಒಂದು ಮುತ್ತು, ಒಂದು ಹಗ್, ಒಂದು ಕಾಫಿ ತಂದು ಕೊಡೋದು, ಅವ್ರಿಗೇನೋ ಇಷ್ಟ ಅಂತ ಹೇಳಿ ತಗೊಂಡು ಬರೋದು, ಅಥವಾ ಏನಾದರೂ ಒಂದು ಮಾಡೋದು, ಸಮಥಿಂಗ್ ಲೈಕ್ ದ್ಯಾಟ್. ಅದಕ್ಕೆ ನೀವು ಸಹಾಯ ತಗೊಳ್ಳೋದು ಕೂಡ ಇಂಪಾರ್ಟೆಂಟ್. ಮತ್ತು ಅವರದ್ದು ಪ್ರಯಾರಿಟೀಸನ್ನು ಮರೀಬಾರ್ದು ನಾವು, ಪಾರ್ಟ್ನರಲ್ಲಿ, ಹಸ್ಬೆಂಡ್ ಆಗಿರಲಿ ವೈಫ್ ಆಗಿರಲಿ. ಅವ್ರಿಗೆ ಏನು ಇಷ್ಟ ಅಂತ ಹೇಳೋದು ನಮ್ಗೆ ಗೊತ್ತಿರ್ತದೆ, ಅದನ್ನು ನಾವು ಮರ್ತು ಬಿಡಬಾರ್ದು ಸಂಪೂರ್ಣವಾಗಿ. ಆಗ ಅವರಿಗೆ ಅಂದರೆ ಸ್ಪೌಸ್ ನೆಗ್ಲೆಕ್ಟೆಡ್ ಫೀಲ್ ಆಗಬಾರ್ದು. ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ನನಗೆ ಇವರು ಕೇರ್ ಮಾಡ್ತಾ ಇಲ್ಲ ಅಂತ. ಸೊ ಕೇರ್ ಅಂತ ಹೇಳೋದು ದೊಡ್ಡ ದೊಡ್ಡ ವಿಷಯದಲ್ಲಿ ಇಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲಿ ಇರ್ತವೆ ಅಂತ. ಅದು ನಿಮ್ಗೆ ಗೊತ್ತಿರ್ತದೆ. ಮದುವೆ ಆಗಿ 1 year 2 years ಹೀಗೆ ಆದಾಗ ಏನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸಾಧಾರಣಕ್ಕೆ ಗೊತ್ತಿರ್ತದೆ, ಅದನ್ನು ಮರ್ತು ಬಿಡಬಾರ್ದು. ಶೆಡ್ಯೂಲ್ ಕ್ವಾಲಿಟಿ ಟೈಮ್. ಸೊ ಸ್ಪಾಂಟೇನಿಟಿ ಈಸ್ ರೇರ್ ವಿತ್ ಅ ನ್ಯೂ ಬಾರ್ನ್. ಯಾವತ್ತೂ ಕೂಡ ಮಗು ಆದ ನಂತರ ನಾವು ಮುಂಚೆ ಹೇಗೆ ಮಾಡ್ತಿದ್ವು ಹಾಗೆ ಕೆಲಸಗಳು ಮಾಡಲಿಕ್ಕೆ ಕಷ್ಟ ಆಗ್ಬೋದು, ನಮ್ಮ ಪ್ಲ್ಯಾನ್ ಪ್ರಕಾರ ನಡೆಯೋದು ಕಷ್ಟ ಆಗ್ಬೋದು. ಆದರೆ ಸಮಯ ಸಿಕ್ಕಿದಾಗ ನಾವು ಒಳ್ಳೆಯ ಸಮಯ ಒಬ್ಬರ ಜೊತೆ ಇನ್ನೊಬ್ಬರು ಕಳೀಲಿಕ್ಕೆ ಪ್ರಯತ್ನ ಮಾಡಬೇಕು. ವಾಚ್ ಅ ಮೂವಿ ಆಫ್ಟರ್ ಬೆಡ್ ಟೈಮ್ ಆರ್ ಎ 15-minute ಕಾಫಿ ವೈಲ್ ಅ ಬೇಬಿ ನ್ಯಾಪ್ಸ್. ಸುಮ್ಮನೆ ಅದೇ ನಾನು ಹೇಳುವಂಥದ್ದು, ಏನು ಗೊತ್ತಾ, ಇದು ಜಸ್ಟ್ ಕಪಲ್ ಟೈಮ್ ಅಂತ ಇರಬೇಕು ನಿಮಗೆ ಸಮಯ. ಅಥವಾ ಒಂದು ಮೂವಿಯನ್ನು ಜೊತೆಗೆ ನೋಡೋ, ಶಾರ್ಟ್ ಮೂವಿ ಇರ್ಬೋದು, ಅಥವಾ ಕಾಮಿಡಿ ಇರ್ಬೋದು, ಅಥವಾ ಏನೇ ಇರ್ಬೋದು, ನಿಮ್ಮಿಬ್ಬರದ್ದು ಇಷ್ಟ ಆಗುವಂಥದ್ದು ಕೆಲವು ವಿಷಯಗಳು ಇರ್ತವೆ, ಕಾಮನ್ ಇರ್ತದೆ ಇಬ್ಬರದ್ದು ಕೂಡ. ಸೊ ಅದನ್ನು ಮಾಡುವಂಥದ್ದು ಮಗು ಮಲಗಿದಾಗ. ಸೊ ಮಗು ಸ್ವಲ್ಪ ದೊಡ್ಡದಾದಾಗ, ಒಂದು 6 months ಎಲ್ಲ ಕಳೆದ ಮೇಲೆ ಮಗು ಮನೆಯವ್ರ ಜೊತೆ ಅಡ್ಜಸ್ಟ್ ಆಗ್ತದೆ, ಅಜ್ಜಿ ತಾತನ ಜೊತೆ ಅಡ್ಜಸ್ಟ್ ಆಗ್ತದೆ, ಅಥವಾ ತುಂಬ ನಿದ್ದೆ ಮಾಡ್ತದೆ, ಕಂಟಿನ್ಯೂಸ್ ಒಂದು 2 hours ನಿದ್ದೆ ಮಾಡ್ತದೆ ಅಂತ ಇದ್ದರೆ ಪಟ್ಟನ
ಸಣ್ಣದೊಂದು 15 ನಿಮಿಷ ದೂರ ಇರುವಂಥ ಪ್ಲೇಸ್ಗೆ ಹೋಗಿ ಬರ್ಬೋದು. ಪಾರ್ಕ್ ಇರ್ಬೋದು ಅಥವಾ ದೇವಸ್ಥಾನ ಇರ್ಬೋದು, ಹತ್ತಿರ ಏನಿದೆ ಹೋಗಿ ಬರ್ಬೋದು. ಅಂದರೆ ನೀವಿಬ್ಬರೇ ಸಮಯ ಕಳೆಯೋದು ಕೂಡ ತುಂಬ ಮುಖ್ಯ ಆಗ್ತದೆ. ಲೈಫ್ ಬುಕ್ ಕಾನ್ಸೆಪ್ಟ್ ಇದೊಂದು ತುಂಬ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಹೇಗೆ ಅಂತ ಹೇಳಿದರೆ, ಮದುವೆ ಆದ ದಿನದಿಂದನೇ ಹಿಡಿದು ಪೂರ್ತಿ ನೀವು ಎಲ್ಲಿಗೆ ಹೋಗಿರ್ತೀರಿ ಅದರದ್ದು ಪಿಕ್ಚರ್ಸ್ ಇರ್ಬೋದು ಅಥವಾ ನಿಮ್ಮ ಆ ಮೂಮೆಂಟ್ಸ್ ಇರ್ಬೋದು, ಅದನ್ನು ಬರೆಯುವಂಥದ್ದು. ಆ ಡೈರಿ ಥರ ಲೈಫ್ ಬುಕ್ಕಲ್ಲಿ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ಏನಿದೆ, ನಿಮ್ಮ ರಿಲೇಷನ್ಶಿಪ್ ಗೋಲ್ಸ್ ಏನಿದೆ, ನಾವು ಕೊನೆಯದಾಗಿ ಅಜ್ಜಿ ತಾತ ಆಗುವ ಟೈಮಲ್ಲಿ ಕೂಡ ನಾವು ಹೇಗಿರಬೇಕು. ಸೊ ಡಿಸ್ಕಸಿಂಗ್ ಅಬೌಟ್ ದ ಡ್ರೀಮ್ಸ್, ನಮ್ಮ ಏನು ಕೋರ್ ಎಬಿಲಿಟೀಸ್ ಏನಿದೆ, ಸೊ ನಾವು ಹೇಗೆ ಫೈನಾನ್ಷಿಯಲ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಹೆಲ್ತ್ ಇರ್ಬೋದು, ಓಕೆ, ನಾನು ಹೇಗೆ ಮ್ಯಾನೇಜ್ ಮಾಡಬೇಕು, ನಮ್ಮ ಡ್ರೀಮ್ಸ್ಗೆ ಹೇಗೆ ನಾವು ವರ್ಕ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅದರಲ್ಲಿ ಪಾಯಿಂಟ್ಸ್ ಬರೀತಾ ಹೋಗ್ತೇವೆ ಲೈಫ್ ಬುಕ್ಕಲ್ಲಿ. ಸೊ ಮಗು ಆದಮೇಲೆ ಕೂಡ ಆ ಲೈಫ್ ಬುಕ್ಕನ್ನು ಕಂಟಿನ್ಯೂ ಮಾಡಬೇಕು ನಾವು. ಆ ಲೈಫ್ ಬುಕ್ ಹಸ್ಬೆಂಡ್ ವೈಫ್ ನಡುವೆ ಇದ್ದರೆ ತುಂಬ ಚೆಂದ. ಓಕೆ, ಇಲ್ಲಾಂತಿದ್ರೆ ಓಕೆ ಮಕ್ಕಳನ್ನು ಕೂಡ ಸೇರಿಸ್ಬೋದು. ಬಟ್ ಲೈಫ್ ಬುಕ್ ಅಂತ ಹೇಳಿದ್ರೆ ಸ್ಪೌಸ್ ಜೊತೆಗೆ ಇದ್ದರೆ ಇಬ್ಬರು ಕೂತ್ಕೊಂಡು ಪ್ಲ್ಯಾನ್ ಮಾಡುವಂಥದ್ದು ಚೆಂದದು. ಅದು ನಮಗೆ ಕೊನೆಗೆ ಕೂಡ ಅದು ನೆನಪಿರ್ತದೆ. ನಾವೆಲ್ಲ ಹೋಗಿದ್ವು, ಟೂರ್ ಹೋಗಿದ್ವಾ, ಪಿಕ್ನಿಕ್ ಹೋಗಿದ್ವಾ, ಏನು ಗಿಫ್ಟ್ ಕೊಟ್ಟಿದ್ರು, ಬರ್ಡೇಗೆ ಏನು ಗಿಫ್ಟ್ ಇತ್ತು, ಆ್ಯನಿವರ್ಸರಿಗೆ ಏನು ಗಿಫ್ಟ್ ಇತ್ತು, ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಬರ್ಡೇ ಅವ್ರು ಸೆಲೆಬ್ರೇಟ್ ಮಾಡಲಿಕ್ಕಿಲ್ಲ, ಬಟ್ ನಾವು ಚೆಂದಕ್ಕೆ ಅವರ ಬರ್ಡೇ ಸೆಲೆಬ್ರೇಟ್ ಮಾಡ್ಬೋದು ವಿದೌಟ್ ಕಂಪ್ಲೇನಿಂಗ್. ಓಕೆ, ಕಂಪ್ಲೇಂಟ್ ಮಾಡಲಿಕ್ಕೆ ಎಷ್ಟು ಕಂಪ್ಲೇಂಟ್ ಮಾಡಿದ್ರೆ ನಾವು ಕಡಿಮೆ ಆಗ್ತದೆ. ಕಂಪ್ಲೇಂಟ್ ಮಾಡೋದು ಅಂತ ಹೇಳಿದರೆ ನೀನು ಸರಿ ಇಲ್ಲ ಅಂತ ಅಲ್ಲ, ನಾನು ಬೇಜಾರಾದರೆ ಹೇಳ್ಬೋದು, ನೀವು ವಿಶ್ ಮಾಡಿದರೆ ನನಗೆ ಇನ್ನೂ ಖುಷಿ ಆಗ್ತಿತ್ತೇನೋ ಅಂತ ಹೇಳ್ಬೋದೇ ಹೊರತು ನೀನು ಮಾಡಿಲ್ಲ, ನೀವು ಮಾಡಿದ್ರೆ ಕ್ರೈಮ್ ಅಂತ ಕ್ರಿಮಿನಲ್ ಥರ ಬಿಂಬಿಸೋದು ತಪ್ಪಾಗ್ತದೆ. ಓಕೆ, ಮತ್ತು ಕೆಲವು ಸಲ ಅವರಿಗೆ ಅವರದೇ ಆದ ಪ್ರಾಬ್ಲಮ್ಸ್ ಇರ್ತದೆ, ವೈಫ್ಸ್ಗೆ ಅವರದೇ ಆದ ಪ್ರಾಬ್ಲಮ್ ಇರ್ತದೆ. ಹಸ್ಬೆಂಡ್ ಎಷ್ಟೋ ಫ್ಯಾಮಿಲಿಯಲ್ಲಿ ಹಸ್ಬೆಂಡ್ ತುಂಬ ಕೂಲ್ ಇರ್ತಾರೆ, ವೈಫ್ ತುಂಬ ಅಂದರೆ ತುಂಬ ಕಿರಿಕಿರಿ ಮಾಡ್ತಾ ಇರ್ತಾರೆ. ಕೆಲವರಲ್ಲಿ ವೈಫ್ ತುಂಬ ಸಮಾಧಾನ, ಎಲ್ಲಕ್ಕೂ ಅಡ್ಜಸ್ಟ್ ಮಾಡ್ತಾರೆ. ಹಸ್ಬೆಂಡ್ ಏನಾದರೂ ಅಡಿಕ್ಷನ್ ಅದು ಇದು ಇರ್ತದೆ. ಸೊ ಇದೆಲ್ಲ ಸಾಮಾನ್ಯ, ಇದೆಲ್ಲ ನಾವು ಅವತ್ತು ನೋಡಿದ ಹಾಗೆಯೇ ಕರ್ಮದ ನಮ್ಮದು ಲೆಕ್ಕಾಚಾರಗಳು ಅಷ್ಟೇ. ನಾವೆಲ್ಲವನ್ನ ಚೆಂದಕ್ಕೆ ತಗೊಂಡು ಹೋಗೋದುಂಟಲ್ಲ ತುಂಬ ಮುಖ್ಯ. ಓಕೆ, ಲೈಫ್ ಬುಕ್ ಕಾನ್ಸೆಪ್ಟ್ ಅಂತ ಹೇಳಿದರೆ ನಮ್ಮ ಕಾಮನ್ ಥಿಂಗ್ಸ್ ಬಗ್ಗೆ ನಾವು ಒಂದು ಡೈರಿ ಮಾಡ್ಕೊಳ್ಳೋದು, ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಮುಂದೆ. ಫರ್ಗೆಟ್ ಯುವರ್ ಪೇರೆಂಟ್ ರೋಲ್ಸ್. ಕೆಲವು ಸಲ ನಾವು ಪೇರೆಂಟ್ಸ್ ಅಂತ ಹೇಳೋದನ್ನು ಮರ್ತು ಬಿಡಬೇಕಾಗ್ತದೆ. ಟು ಮೇಂಟೈನ್ ಇಂಟಿಮೆಸಿ ಆಫ್ಟರ್ ದ ಬೇಬಿ, ಇಟ್ಸ್ ಇಂಪಾರ್ಟೆಂಟ್ ಟು ಶೆಡ್ ದ ಪೇರೆಂಟಲ್ ಟೈಟಲ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್ ಆಸ್ ಅ ಕಪಲ್. ಇದು ಕೂಡ ಮುಖ್ಯ ಆಗ್ತದೆ. ಕೆಲವು ಸಲ ನಾವು ಪೇರೆಂಟ್ಸ್ ಅಂತ ಹೇಳೋದೇ ಇರ್ತದೆ ತಲೆಯಲ್ಲಿ, ಯಾವಾಗ ನೋಡಿದ್ರು ಕೂಡ ನನ್ನ ಮಗು ನಾನು, ನನ್ನ ಮಗು ನನ್ನ ಮಗು ನನ್ನ ಮಗು. ಕೆಲವು ಸಲ ಹಸ್ಬೆಂಡ್ಸ್ಗೆ ಕೂಡ ಇರ್ತದೆ, ಮಗು ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ ಅವರು. ವೈಫನ್ನು ನೆಗ್ಲೆಕ್ಟ್ ಮಾಡಿದಾಗ ಅವರಿಗೆ ಫೀಲ್ ಆಗುತ್ತೆ. ಸೊ ಕಪಲ್ ಆಗಿ ಕೂಡ ಸಮಯವನ್ನು ಇಟ್ಕೋಬೇಕು. ಹ್ಯಾವ್ ಅ ಬೇಬಿ ಸಿಟರ್, ಗ್ರ್ಯಾಂಡ್ ಪೇರೆಂಟ್ ಆರ್ ಸಮ್ವನ್ ಎಲ್ಸ್ ಯು ಟ್ರಸ್ಟ್, ವಾಚ್ ಬೇಬಿ ಫಾರ್ ಎನ್ ಅವರ್ ಆ್ಯಂಡ್ ಆಫ್ಟರ್ನೂನ್ ಆರ್ ಅ ನೈಟ್. ಒಂದು ಸ್ವಲ್ಪ ಟೈಮ್ ಅವರಿಗೆ ಅವರ ಜವಾಬ್ದಾರಿ ಬಿಟ್ಟು ಹೋಗಿ ಸ್ವಲ್ಪ ಸಮಯವನ್ನು ಕಳಿಬೇಕಾಗ್ತದೆ. ಯೂಸ್ ದಿಸ್ ಟೈಮ್ ಟು ರಿವಿಸಿಟ್ ದ ಥಿಂಗ್ಸ್ ಯು ಲವ್ ಟು ಡೂ ಬಿಫೋರ್ ಯು ಹ್ಯಾಡ್ ಅ ಬೇಬಿ. ಸೊ ನೀವಿಬ್ಬರು ತುಂಬ ಶೇರ್ಡ್ ಮೂಮೆಂಟ್ಸ್ ಏನು ಮಾಡ್ತಾ ಇದ್ರಿ, ಖುಷಿಯಿಂದ ಯಾವಾಗ ಟೈಮ್ ಕಳೀತಿದ್ರಿ, ಯಾವುದರೆಲ್ಲ ಆಕ್ಟಿವಿಟೀಸ್ ಮಾಡ್ತಿದ್ರಿ, ಇದನ್ನು ನೀವು ಮುಂದುವರಿಸ್ಬೋದು. ಅನದರ್ ಥಿಂಗ್ ಟು ಸ್ಟೇ ಅವೇ ಫ್ರಮ್ is making it all about the kids. ಹೆಚ್ಚಿನ ಸಲ ಸಮಸ್ಯೆ ಆಗೋದೇ ಇದರಿಂದ. ಮಕ್ಕಳಿಗೋಸ್ಕರನೇ ಬದುಕ್ತಾ ಇರ್ತಾರೆ ಮಕ್ಕಳಾದ್ಮೇಲೆ. ಪೇರೆಂಟ್ಸ್ ನೋಡಿ, ಮಕ್ಕಳು ಒಂಥರ ಹಕ್ಕಿ ಮರಿ ಥರ. ಓಕೆ, ಹಕ್ಕಿ ಮರಿ ರೆಕ್ಕೆ ಬೆಳೆದಾಗ ಗೂಡು ಬಿಟ್ಟು ಹೋಗುತ್ತದು. ಬಟ್ ಅದೇ ಹೇಳ್ತಾರೆ, ಒಂದು ಸಂಪೂರ್ಣವಾದ ಒಂದು ರಿಲೇಷನ್ಶಿಪ್ ಯಾವುದು ಅಂತ ಹೇಳಿದ್ರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇದೆ. ಮತ್ತು ಎಲ್ಲರೂ ಕೂಡ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ. ಈಗ ಪೇರೆಂಟ್ಸ್ ಒಂದು ಟೈಮ್ ತನಕ ಮಾತ್ರ ಇರ್ತಾರೆ. ಓಕೆ, ಬ್ರದರ್ಸ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಸಿಬ್ಲಿಂಗ್ಸ್, ಅವರಿಗೆ ಅವ್ರದ್ದು ಫ್ಯಾಮಿಲಿ ಅಂತ ನಂತರ ಅವ್ರದ್ದು ಪ್ರಯಾರಿಟೀಸೇ ಬೇರೆ ಇರ್ತದೆ. ಮಕ್ಕಳು ರೆಕ್ಕೆ ಬೆಳೆದಂತ ಅವ್ರು ಹಾರಿ ಹೋಗ್ತಾರೆ. ಬಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಉಂಟಲ್ಲ, ಇದು ಎಷ್ಟು ಚೆನ್ನಾಗಿರ್ತದೆ ಅಷ್ಟು ಒಳ್ಳೆಯದು. ಯಾಕೆಂದರೆ ಕೊನೆ ತನಕ ಜೊತೆಗಾಗಿರುವವರು ಅಂತ ಸಪ್ತಪದಿ ಅಂತ ಹೇಳುವಂಥದ್ದು ಮದುವೆಯ ಪ್ರತಿಯೊಂದು ವಿವಾಹದ ಇದೇನಿದೆ ನೋಡಿ, ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಿದಿರ್ಬೋದು, ತುಂಬ ಅದಕ್ಕೆ ಸೇಕ್ರೆಡ್ ಅಂತ ಹೇಳ್ತಾರೆ ಆ ಬಾಂಡಿಂಗ್ ಅಂತ ಹೇಳುವಂಥದ್ದು. ಯಾಕೆಂದರೆ ಅದೇ ಕೋ ರಿಲೇಷನ್ಶಿಪ್, ಅದು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರ್ತದೆ. ಓಕೆ, ಕೆಲವು ಸಲ ಚೆನ್ನಾಗಿಲ್ಲ ಅಂದರೆ ನಮ್ಮದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು. ಓಕೆ, ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನಮಗೆ ಸಮಾಧಾನ ಇರ್ತದೆ, ನಾವು ಇಷ್ಟು ಮಾಡಿದ್ವಲ್ಲ ಅಂತ. ಓಕೆ, ಸೊ ಬರೀ ಮಕ್ಕಳು ಅಂತ ಹೇಳಿ ಇರೋದಲ್ಲ. ಹ್ಯಾವಿಂಗ್ ಅ ಚೈಲ್ಡ್ ಇಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ಬಟ್ ಇಟ್ ಡಸಂಟ್ ಮೀನ್ ದಟ್ಸ್ ದ ಓನ್ಲಿ ಥಿಂಗ್ ದಟ್ಸ್ ಲೆಫ್ಟ್. ಮಗುವನ್ನು ಹೌದು ಬೆಳೆಸೋದಿರ್ಬೋದು, ಮಗು ಆದಮೇಲೆ ತುಂಬ ದೊಡ್ಡ ಜವಾಬ್ದಾರಿ, ಆದರೆ ಅದು ಮಾತ್ರ ಜವಾಬ್ದಾರಿ ಆಗಿರಬಾರ್ದು ಅಂತ. ಇಟ್ಸ್ ಇಂಪಾರ್ಟೆಂಟ್ ಟು ಆಸ್ಕ್ ಯೋರ್ ಸೆಲ್ಫ್ ವೈ ಯು ಹ್ಯಾಡ್ ಅ ಚೈಲ್ಡ್ ಇನ್ ದ ಫಸ್ಟ್ ಪ್ಲೇಸ್. ಮಗು ಯಾಕೆ ಬೇಕಿತ್ತು ನನಗೆ ಅಂತ ಹೇಳೋದನ್ನು ಫಸ್ಟ್ ಕೇಳಬೇಕಾಗ್ತದೆ. ಟು ಕ್ರಿಯೇಟ್ ಅ ಫ್ಯಾಮಿಲಿ ವಿತ್ ಸಮ್ವನ್ ಯು ಆಲ್ರೆಡಿ ಲವ್ಡ್ ಆ್ಯಂಡ್ ವರ್ ಅಟ್ರಾಕ್ಟೆಡ್ ಟು. ನೀವು ಯಾವ ವ್ಯಕ್ತಿಗೆ ಆಕರ್ಷಿತರಾಗಿದ್ರ, ಯಾವ ವ್ಯಕ್ತಿಯ ತುಂಬ ಇಷ್ಟಪಟ್ಟಿದ್ರ, ಯಾವ ವ್ಯಕ್ತಿಯನ್ನು ಹೃದಯಾಂತರಾಳದಿಂದ ಪ್ರೇಮಿಸಿದ್ರ, ಆ ವ್ಯಕ್ತಿ ಜೊತೆ ಚಂದದ ಬದುಕು ಕಟ್ಕೊಂಡಿದ್ರಿ, ಆ ಬದುಕಿಗೆ ಇನ್ನಷ್ಟು ಖುಷಿಯನ್ನು ತುಂಬಿಸಲಿಕ್ಕೆ ನೀವು ಮಗುವನ್ನು ಬರಮಾಡ್ಕೊಳ್ತೀವಿ. ಅದು ಯಾವತ್ತೂ ಕೂಡ ನಿಮಗೆ ನೆನಪಿದ್ರೆ ನೀವು
ಆ ಸಂಬಂಧಗಳನ್ನು ಚೆನ್ನಾಗಿ ನಿಭಾಯಿಸೋದನ್ನು ಕಲ್ತ್ಕೊಳ್ತೀರಿ. ನೆಕ್ಸ್ಟ್, ಮ್ಯಾನೇಜಿಂಗ್ ಇಂಟಿಮೆಸಿ ಆ್ಯಂಡ್ ಐಡೆಂಟಿಟಿ. So, intimacy. See, one has to redefine intimacy after the baby bonds. Physical closeness does not have to be intercourse focused. Focus on non-sexual affection like hugging or back rubs to release oxytocin and maintain emotional bonds. ಇದು ತುಂಬ ಮುಖ್ಯ ಆಗ್ತದೆ. ಇಂಟಿಮೆಸಿ ಇರುವಂಥದ್ದು, ಫಿಸಿಕಲಿ ಹತ್ತಿರ ಇರುವಂಥದ್ದು ಕೂಡ ಮುಖ್ಯ. ಮಗು ಆದಮೇಲೆ ಈಗ ಕೆಲವು ಫ್ಯಾಮಿಲೀಸಲ್ಲಿ ಅವ್ರು ಫಿಸಿಕಲಿ ತುಂಬ ದೂರನೇ ಉಳಿದು ಬಿಡ್ತಾರೆ ಅಂತ, ಎಷ್ಟೋ ವರ್ಷಗಳ ನಂತರವೂ ಕೂಡ ಹಾಗಿರುವಾಗ ಏನಾಗುತ್ತೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಇಂಥ ಸಮಸ್ಯೆಗಳು ಕೂಡ ಬಂದದ್ದು ನೀವು ಗಮನಿಸಿರ್ಬೋದು. ಮಗು ಆಗೋ ತನಕ ಎಲ್ಲವೂ ಚೆನ್ನಾಗಿದ್ದು, ಆಮೇಲೆ ಒಬ್ಬ ಪಾರ್ಟ್ನರ್ ನೆಗ್ಲೆಕ್ಟ್ ಮಾಡಿದಾಗ ಇನ್ನೊಬ್ರು ಬೇರೆ ರಿಲೇಷನ್ಶಿಪ್ಪಲ್ಲಿ ಇರುವಂಥದ್ದು. ಎಲ್ರಿಗೂ ಇದು ಆಗ್ತದೆ ಅಂತ ಅಲ್ಲ, ಬಟ್ ಇಂಥ ಸಮಸ್ಯೆಗಳು ಕೂಡ ಆಗುವಂಥ ಸಂಭವ ಇರ್ತದೆ. ಸೊ ಇದು ಯಾಕೆ ಅಂತ ಹೇಳಿದರೆ, ಮನುಷ್ಯ ಸ್ವಾಭಾವಿಕವಾಗಿ ಪ್ರೇಮಕ್ಕಾಗಿ ಪರಿತಪಿಸ್ತಾನೆ, ನನ್ನನ್ನು ಕೇರ್ ಮಾಡಬೇಕು ಅಂತ ಹೇಳುವಂಥದ್ದು. ಅದು ಸಿಗದೆ ಹೋದಾಗ ಅವ್ನು ಹುಡುಕ್ತಾನೆ. ಇದು ಸಾಮಾನ್ಯ ಒಂದು ಏನು ನೇಚರ್ ಅಂತ ಹೇಳುವಂಥದ್ದು. ಮತ್ತು ಇನ್ನೊಂದು, ಯಾವಾಗ ಹತ್ತಿರ ಇರುವಂಥದ್ದು, ಈ ಸಾಂಗತ್ಯ ಅಂತ ಹೇಳುವಂಥದ್ದು ಆಕ್ಸಿಟೋಸಿನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆಕ್ಸಿಟೋಸಿನ್ ಅಂತ ಹೇಳುವಾಗ ಅದೇನಾಗುತ್ತೆ, ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡ್ತದೆ, ಸಮಾಧಾನ ಕೊಡುವಂಥದ್ದು, ಖುಷಿಯನ್ನು ತುಂಬಿಸುವಂಥದ್ದು. ಸೊ ಇಮೋಷನಲ್ ಬಾಂಡ್ ಸ್ಟ್ರಾಂಗ್ ಇರಬೇಕಾದ್ರೆ ಇದು ತುಂಬ ಮುಖ್ಯ. 5 ಲವ್ ಲ್ಯಾಂಗ್ವೇಜಸಲ್ಲಿ ಗೇರಿ ಚಾಪ್ಮನ್ ಅವರು ಬರೆದದ್ದು, ಅವ್ರು ರಿಸರ್ಚ್ ಮಾಡಿ 5 ಲ್ಯಾಂಗ್ವೇಜಸನ್ನು ಫೈಂಡ್ ಔಟ್ ಮಾಡಿದ್ದು. ಅದರಲ್ಲಿ ಹಾಗೇನೆ ಯಾವುದೆಲ್ಲ ಒಂದು ಇದು ಗಿಫ್ಟ್ ಇರ್ಬೋದು. ಸೊ ಪಾರ್ಟ್ನರ್ಸ್ ಒಬ್ರಿಗೊಬ್ರು ಗಿಫ್ಟ್ ಕೊಡೋದು ಕೂಡ ಪ್ರೀತಿಯನ್ನು ಅಭಿವ್ಯಕ್ತಿಸ್ತದೆ. ಕ್ವಾಲಿಟಿ ಟೈಮ್ ಇರ್ಬೋದು, ಆಮೇಲೆ ವರ್ಡ್ಸ್ ಆಫ್ ಅಪ್ರಿಸಿಯೇಷನ್ ಇರ್ಬೋದು, ಆಮೇಲೆ ಸರ್ವಿಸ್, ಆಕ್ಟ್ಸ್ ಆಫ್ ಸರ್ವಿಸ್, ಒಬ್ರಿಗೆ ಇನ್ನೊಬ್ರು ಹೆಲ್ಪ್ ಮಾಡೋದು ಕೂಡ ಪ್ರೇಮವನ್ನು ಅಭಿವ್ಯಕ್ತಿಸ್ತದೆ. ಕೊನೆಯದಾಗಿ ಫಿಸಿಕಲ್ ಟಚ್ ಅಂತ ಹೇಳ್ತಾರೆ ಅವರು. ಫಿಸಿಕಲ್ ಟಚ್ ಅಂತ ಹೇಳಿದರೆ ಅದು ತುಂಬ ಮುಖ್ಯ ಅಂತ. ಅದು ಕೂಡ ಕೆಲವರಿಗೆ, ಈಗ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಪ್ರೇಮದ ಭಾಷೆ ಅಂತ ಇರ್ತದೆ, ಒಂದೊಂದು ಪ್ರೇಮದ ಭಾಷೆ. ಆ ಭಾಷೆಯಲ್ಲಿ ಹೇಳಿದರೆ ಮಾತ್ರ ಅವರಿಗೆ ಅರ್ಥ ಆಗುವಂಥದ್ದು. ಈಗ ಒಬ್ಬರಿಗೆ ವರ್ಡ್ಸ್ ಆಫ್ ಅಪ್ರಿಸಿಯೇಷನ್ ಅವರ ಪ್ರೇಮದ ಭಾಷೆ ಅಂದರೆ, ಅವ್ರಿಗೆ ಏನು ಕೊಟ್ಟರು ಕೂಡ ಅವರನ್ನು ಹೊಗಳದಿದ್ರೆ ಅವರಿಗೆ ಸಮಾಧಾನ ಆಗೋದಿಲ್ಲ. ಹೊಗಳಿದ್ರೆ ಓಕೆ, ಇವರನ್ನು ಪ್ರೀತಿಸ್ತಾರೆ ಅಂತ ಫೀಲ್ ಆಗುತ್ತೆ. ಸೊ ಅದೇ ರೀತಿ ಫಿಸಿಕಲ್ ಟಚ್ ಕೂಡ, ಎಸ್ಪೆಷಲಿ ಇದು ಮೇಲ್ ಇದರಲ್ಲಿ ಜಾಸ್ತಿ ಇರ್ತದೆ. ಅಂದರೆ ಹೆಂಡತಿ ಫಿಸಿಕಲ್ ಬಂದು ಭುಜದ ಮೇಲೆ ಕೈ ಹಾಕಿದ್ರೆ ಖುಷಿ ಅನಿಸೋದು, ಸಣ್ಣ ಸಣ್ಣ ಆಕ್ಟ್ಸ್. ಓಕೆ, ಅದಿಲ್ಲದ ಅದರ ಆಬ್ಸೆನ್ಸ್ ಕಾಡಿದ ಕೂಡಲೇ ಅವರಿಗೆ ಹೇಗೆ ಫೀಲ್ ಆಗುತ್ತೆ ಅಂದರೆ, ಐ ಆಮ್ ಬೀಯಿಂಗ್ ನೆಗ್ಲೆಕ್ಟೆಡ್, ನಾನು ಹೊರಗೆ ಇದ್ಬಿಟ್ಟಿದ್ದೀನಿ, ನನ್ನ ವೈಫ್ ಕೇರ್ ಮಾಡ್ತಾ ಇಲ್ಲ, ಹಾಗೆಲ್ಲ ಬರ್ತದೆ. ಸೊ ಅದಕ್ಕೋಸ್ಕರ ಇಂಟಿಮೆಸಿದು ಬಗ್ಗೆ ಕೂಡ ಯೋಚನೆ ಮಾಡುವಂಥದ್ದು, ಅಂದರೆ ಮಾತಾಡುವಂಥದ್ದು ಮುಖ್ಯವಾಗಿ ತುಂಬ ಮುಖ್ಯ ಆಗ್ತದೆ. ಪ್ರೊಟೆಕ್ಟ್ ಇಂಡಿವಿಜುವಲ್ ಐಡೆಂಟಿಟೀಸ್. ಎನ್ಶೋರ್ ಬೋತ್ ಪಾರ್ಟ್ನರ್ಸ್ ಹ್ಯಾವ್ me time to recharge alone or with friends. This allows you to bring your best self back to the partnership. ಇಂಡಿವಿಜುವಲ್ ಆಗಿ, ಈಗ ಮುಂಚೆ ನೀವು ಚಿತ್ರ ಬಿಡಿಸ್ತಾ ಇದ್ರಿ, ತುಂಬ ಒಳ್ಳೆ ಆರ್ಟಿಸ್ಟ್ ಅಂದ್ಕೊಳ್ಳೋಣ, ಮಗು ಆದಮೇಲೆ ನಿಮ್ಗೆ ಯಾವುದಕ್ಕೂ ಟೈಮ್ ಸಿಗ್ತಾ ಇಲ್ಲ. ಸೊ ಹಸ್ಬೆಂಡ್ ಅದವ್ರು ಹೇಳ್ಬೋದು, ನೋಡು ನೀನು 1 ಗಂಟೆ ಅಥವಾ 2 ಗಂಟೆ ನೀನು ಆರ್ಟ್ ಮಾಡ್ತಿದ್ಯಲ್ಲ, ಮಾಡು, ಮಗು ನಾನು ನೋಡ್ಕೊಳ್ತೇನೆ ಅಂತ. ಎಷ್ಟು ಖುಷಿ ಸಿಗ್ತದೆ ಆಗ. ಅಥವಾ ಹಸ್ಬೆಂಡ್ಗೆ ಹೇಳುವಂಥದ್ದು, ಓಕೆ ಇವತ್ತು ನಾನು ಇದು ಮಾಡ್ತೇನೆ, ನಿಮ್ಗೆ ಏನು ಡಿಸ್ಟರ್ಬ್ ಮಾಡಲ್ಲ, ನಿಮ್ಮದು ಯಾವಾಗಲೂ ಮಾಡ್ತಿದ್ರಲ್ಲ ಈ ಕೆಲಸ ನಿಮ್ಗೆ ಇಷ್ಟ ಅಲ್ಲ, ಹೋಗಿ ಬನ್ನಿ. ಅಥವಾ ಯಾವುದೋ ಒಂದು ನೀವು ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿದ್ರಲ್ಲ, ಇವತ್ತು ಸ್ಪೋರ್ಟ್ಸ್ಗೆ ಹೋಗಿ ಬನ್ನಿ, ಇವತ್ತೇನು ಪರವಾಗಿಲ್ಲ ನಾನು ಮ್ಯಾನೇಜ್ ಮಾಡ್ಕೊಳ್ತೇನೆ. ಈ ಥರ ಮೀ ಟೈಮ್ ಅಂದರೆ ಅವರದು ಇಂಡಿವಿಜುವಲ್ ಇದನ್ನು ಏನು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಳ್ಳೋದು ಕೂಡ ರೀಚಾರ್ಜ್ ಮಾಡುತ್ತೆ ನಿಮ್ಮ ರಿಲೇಷನ್ಶಿಪ್ಪನ್ನು. ಅವ್ರು ಒಂದ್ಸಲ ಅವರ ಫೀಲ್ಡ್ನಲ್ಲಿ ತುಂಬ ಖುಷಿಯಾಗಿದ್ದರೆ ಮತ್ತೆ ಅವರು ವಾಪಸ್ ರಿಲೇಷನ್ಶಿಪ್ಗೆ ಬಂದಾಗ ತುಂಬ ಖುಷಿಯಾಗಿರ್ತಾರೆ. ಅಕ್ನಾಲೆಜ್ ದ ಐಡೆಂಟಿಟಿ ಶಿಫ್ಟ್. ಇಟ್ಸ್ ನಾರ್ಮಲ್ ಟು ಫೀಲ್ ಲೈಕ್ ಯು ಹವ್ ಲಾಸ್ಟ್ ಯೋರ್ ಓಲ್ಡ್ ಸೆಲ್ಫ್ ಆರ್ ಟು ಮಿಸ್ ಯೋರ್ ಪ್ರೀ ಬೇಬಿ ರಿಲೇಷನ್ಶಿಪ್. ತುಂಬ ಮುಖ್ಯ ಇದು. ಯಾಕಂದರೆ ಡೆಲಿವರಿ ಆದ ನಂತರ, ಮಗು ಆದಮೇಲೆ ತುಂಬ 99% ಆಫ್ ದ ಫೀಮೇಲ್ ಮಿಸ್ ದಿಸ್ ರಿಲೇಷನ್ಶಿಪ್. പക്ഷെ ನನ್ನ ಮುಂಚೆ ಹೇಗಿದ್ದಲ್ಲ, ಹೇಗೆಲ್ಲ ಓಡಾಡ್ತಿದೆ, ಸ್ವಾತಂತ್ರ್ಯನೇ ಇಲ್ಲ ಅಂತ ಅನಿಸ್ಬಿಡ್ತದೆ ಕೆಲವು ಸಲ. ಯಾವಾಗ ನೋಡಿದ್ರು ಮಗು ಮಗು ಮಗು, ಅದರಲ್ಲಿ ಇನ್ವಾಲ್ವ್ ಆದಷ್ಟು ಓಕೆ ಖುಷಿ ಇರ್ತದೆ, ಬಟ್ ಕೆಲವು ಸಲ ನಿದ್ದೆ ಇಲ್ಲ, ನಾನಲ್ವೇನೋ ಅಂತ ಹೇಳುವಷ್ಟು ಮಟ್ಟಿಗೆ ಕೂಡ ಕೆಲವು ಸಲ ತುಂಬ ಅನಿಸಬಹುದು. ಓಕೆ, ಸೊ ಹಾಗಿರುವಾಗ ಅದನ್ನು ಒಪ್ಪಿಕೊಳ್ಳೋದು ತುಂಬ ಮುಖ್ಯ. ಸರಿ ಆಯಿತು, ಎಷ್ಟು ಟೈಮ್ ಇರ್ತದೆ, ಸ್ವಲ್ಪ ಟೈಮ್, ಮಗು ಒಂದು ಸ್ವಲ್ಪ ಬೆಳೀತಾ ಬೆಳೀತಾ ಹೋದಾಗೆ ಮತ್ತೆ ನಮ್ಮ ಸಮಯ ನಮಗೆ ಸಿಗ್ತಾ ಹೋಗ್ತದೆ. ಆದರೆ ಈಗ ಮಗುಗೆ ಸಮಯದ ಏನು ಅಗತ್ಯ ಇದೆ, ಸೊ ನಾವು ಕೊಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು ಕೂಡ ತುಂಬ ಮುಖ್ಯ, ಒಪ್ಪಿಕೊಳ್ಳುವಂಥದ್ದು. ಮತ್ತು ಅದೇ ಮಾತಾಡಬೇಕು. ಸೊ ನೀವು ಮುಂಚೆ ಏನು ಮಾಡ್ತಾ ಇದ್ರಿ, ಮುಂಚೆ ನೀವು ತುಂಬ ಒಳ್ಳೆ ಸ್ಪೋರ್ಟ್ಸಲ್ಲಿ ಆಟ ಆಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಒಳ್ಳೆ ಟೂರ್ನಮೆಂಟ್ಗೆಲ್ಲ ಹೋಗಿರ್ಬೋದು, ಬಟ್ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ನನಗೂ ಅನ್ನಿಸ್ತಾ ಇತ್ತು, ನಾನು ಫುಲ್ ಫಾಸ್ಟ್ ನಡೀತಾ ಇದ್ದೆ, ಜಂಪ್ ಮಾಡ್ತೀನಿ, ಏನೋ ಒಂಥರ ಫಾಸ್ಟ್
ಬಟ್ ಆ ಟೈಮಲ್ಲೆಲ್ಲ ಸ್ವಲ್ಪ ನಿಧಾನ ಎಲ್ಲ ಸ್ಲೋ 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 ಆದಾಗ ನಾನು ಮುಂಚೆ ನಂತರ ಆಗೋದು ಯಾವಾಗ ಅಂತ ಬರ್ತಿತ್ತು. ಓಕೆ, ಸೊ ಹಾಗೇನೆ. ಸೊ ಪಾರ್ಟ್ನರ್ಸಲ್ಲಿ ಕೂಡ ವ್ಯಾಲಿಡೇಟಿಂಗ್ ಈಚ್ ಅದರ್ಸ್ ಗ್ರೀಫ್ ಫಾರ್ ಯುವರ್ ಫಾರ್ಮರ್ ಲೈಫ್ ಕ್ಯಾನ್ ಆ್ಯಕ್ಚುಲಿ ಬ್ರಿಂಗ್ ಯು ಕ್ಲೋಸರ್. ನಾವು ಮುಂಚೆ ಹೇಗೆಲ್ಲ ಮಾಡ್ತಿದ್ವು, ಹೇಗಿದ್ವು, ಇದರ ಬಗ್ಗೆ ಎಲ್ಲ ಮಾತಾಡ್ಕೊಳ್ಳೋದು. ಮತ್ತು ಸರಿ, ನೆಕ್ಸ್ಟ್ ಕೂಡ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳುವಂಥ ಅಶ್ಯೂರೆನ್ಸ್ ಕೊಡುವಂಥದ್ದು ಕೂಡ ತುಂಬ ಮುಖ್ಯ. ಯಾವತ್ತೂ ಕೂಡ ಡೋಂಟ್ ಯೂಸ್ ಯೋರ್ ಬೇಬಿ ಆ್ಯಸ್ ಅನ್ ಎಕ್ಸ್ಕ್ಯೂಸ್. ಇದು ಮಾಡಬೇಡಿ, ಮಗುವಿಗೋಸ್ಕರ ನಾನು ಹೀಗೆ ಮಾಡಿದೆ. ಮತ್ತು ಮಗುವಿನ ಎದುರು ಕೂಡ ಹೇಳಬಾರ್ದು, ನಿನ್ನಿಂದಾಗಿ ನಾವು ಇದಾದವು, ಮುಂಚೆ ನಾವು ಚೆನ್ನಾಗಿದ್ವು. ಅದು ಯಾವತ್ತೂ ಕೂಡ ಮಗುವನ್ನು ಕೂಡ ಡ್ಯಾಮೇಜ್ ಮಾಡ್ತದೆ. ಓಕೆ, ಬಟ್ ನಿಮಗೆ ಅದು ಅದೇ ನಾನು ಹೇಳಿದಲ್ಲ, ಮ್ಯಾನೇಜ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಡೋಂಟ್ ಯೂಸ್ ಬೇಬಿ ಆ್ಯಸ್ ಎನ್ ಎಕ್ಸ್ಕ್ಯೂಸ್. ಮಗು ಬಂದ ತಕ್ಷಣ ನಮಗೆ ಸಮಯ ಇಲ್ಲ, ಇಲ್ಲ, ಸಮಯ ಪ್ರತಿಯೊಬ್ಬರಿಗೂ ಇದೆ. ಎಷ್ಟು ಸಮಯ ಕೊಡಬೇಕು ಅಷ್ಟು ಸಮಯ ಕೊಡಲೇಬೇಕಾಗ್ತದೆ. ಮಿನಿಮಮ್ ಟೈಮ್ ಪಾರ್ಟ್ನರ್ಗೆ ಕೊಡಲೇಬೇಕಾಗುತ್ತೆ. ಸೊ ನೀವೇನೇನು ಮಾಡ್ಬೋದು, ಯು ಕ್ಯಾನ್ ಶೇರ್ ಗೋಲ್ಸ್, ಮನಿ ಆ್ಯಂಡ್ ಡ್ರೀಮ್ಸ್. ಸಮಯ ಸಿಕ್ಕಿದಾಗ ಶೇರ್ ಮಾಡ್ಬೋದು ಇದರ ಬಗ್ಗೆ, ನಿಮ್ಮ ಗೋಲ್ಸ್ ಬಗ್ಗೆ ಮತ್ತೆ ಮಾತಾಡ್ಬೋದು. ಅದು ಡೈರಿಯಲ್ಲೆಲ್ಲ ಲೆಕ್ಕಾಚಾರಗಳನ್ನು ಬರೆದಿಡ್ಬೋದು ಏನೇನು ಮಾಡಬೇಕು ಅಂತ ಹೇಳಿ. ಶೇರಿಂಗ್ ಸಿಂಗಲ್ ಆ್ಯಕ್ಟಿವಿಟಿ, ಇದು ತುಂಬ ಮುಖ್ಯ ಆಗುತ್ತೆ. ಎಷ್ಟೋ ಜನ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಎಕ್ಸಾಂಪಲಲ್ಲಿ ಒಂದು ಜಿಮ್ಮಿಗೆ ಹೋಗ್ತಾರೆ ಹಸ್ಬೆಂಡ್ ಆ್ಯಂಡ್ ವೈಫ್. ಅಲ್ಲಿ ತನಕ ಮನೆಯಲ್ಲಿ ಯಾವಾಗಲೂ ಆರ್ಗ್ಯುಮೆಂಟ್ಸ್, ಅದು ಇದು, ನಾನು ಸರಿ ನೀನು ತಪ್ಪು, ಆ ಥರನೇ ಬರುವಂಥದ್ದು. ಬಟ್ ಜಿಮ್ಮಿಗೆ ಹೋದಾಗ ಇಬ್ಬರು ಕೂಡ ಕನೆಕ್ಟೆಡ್ ಆಗ್ತಾರೆ, ಯಾಕಂದರೆ ಇಬ್ಬರು ಕೂಡ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ, ಇಬ್ಬರಿಗೂ ಒಬ್ಬರೇ ಕೋಚ್ ಇರ್ತಾರೆ. ಸೊ ಆ್ಯಸ್ ಫ್ರೆಂಡ್ಸ್ ಅವ್ರು ಮತ್ತೆ ಅವ್ರದ್ದು ಸೇಮ್ ಗೋಲ್ಸ್ ಇರುತ್ತೆ. ಈ ಥರ ನೀನು ಎಷ್ಟು ಮಾಡಿದೆ, ನಾನೇನು ಮಾಡಿದೆ, ನಿನ್ನ ಇಂಪ್ರೂವ್ಮೆಂಟ್ ಏನು, ನನ್ನ ಇಂಪ್ರೂವ್ಮೆಂಟ್ ಏನು. ಸೊ ಆ್ಯಸ್ ಅ ಟೀಮ್ ಚೆನ್ನಾಗಿರ್ತದೆ ಅವರದ್ದು. ಸೊ ಮಾತುಗಳು ಕೂಡ ಹಾಗೆ ಇರ್ತದೆ. ಐ ವರ್ಸಸ್ ಯು ಅಂತ ಇರೋದಿಲ್ಲ, ವಿ ಅಂತ ಆಗುತ್ತೆ. ಸೊ ಯಾವುದಾದ್ರೂ ಸಿಂಗಲ್ ಆ್ಯಕ್ಟಿವಿಟಿ ನೀವಿಬ್ಬರು ಮಾಡುವಂಥದ್ದು, ಇಬ್ಬರಿಗೂ ಆಸಕ್ತಿ ಇರುವಂಥದ್ದು ಮಾಡಿದರೆ ಅದು ನಿಮ್ಮನ್ನು ಮತ್ತಷ್ಟು ಹತ್ತಿರ ಮಾಡುತ್ತೆ ಅಂತ. ಸೊ ಶೇರಿಂಗ್ ಅ ಸಿಂಗಲ್ ಆ್ಯಕ್ಟಿವಿಟಿ. ದೆನ್ ಪ್ರೊಟೆಕ್ಟಿಂಗ್ ದ ಡಿಗ್ನಿಟಿ ಆಫ್ ದ ಪಾರ್ಟ್ನರ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಹೆಂಡತಿಗೆ ತುಂಬ ಕಷ್ಟ ಆಗ್ತಿದೆ, ಕರೆಕ್ಟಾಗಿ ನಿದ್ದೆ ಬರ್ತಾ ಇಲ್ಲ. ಸೊ ಮಗು ಮಲಗಿದಾಗ ಅವಳು ಮಲಗಿದ್ರೆ ಮನೇಲಿ ಯಾರೋ ಅತ್ತೆ ನಮ್ಮ ಮಾವನೇನೋ ಏನೋ ಹೇಳ್ತಾರೆ, ಎಂತ ಇವಳು ಹಗಲೇಡಿ ಮಲಗೋದು ಅಂತ. ಅದು ಹಸ್ಬೆಂಡ್ ಅದವ್ರು ಹೇಳಬೇಕು ಅವರ ಡಿಗ್ನಿಟಿಯನ್ನು, ಇಲ್ಲ ಅವ್ರಿಗೆ ನಿದ್ದೆ ಇಲ್ಲ ಅಲ್ಲ ಅಂತ. ಅಂದರೆ ಬಿಟ್ಕೊಡ್ಬಾರ್ದು. ಈಗ ಹಸ್ಬೆಂಡ್ ಏನೋ, ಈಗ ಫ್ರೆಂಡ್ಸ್ ಬಂದು ಕೇಳಿ ನಿನ್ನ ಹಸ್ಬೆಂಡ್ ಏನೋ ಕೆಲಸನೇ ಮಾಡಲ್ಲ ಅಂತ, ಇಲ್ಲ ಇಲ್ಲ ಹಾಗೆಲ್ಲ ಅವ್ರು ಸಪೋರ್ಟ್ ಮಾಡ್ತಾರೆ. ಸೊ ಇನ್ನೊಬ್ಬರ ಘನತೆಯನ್ನು ಕಾಪಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಗಿವ್ ಮೋರ್ ದ್ಯಾನ್ ಯು ಟೇಕ್. ಪ್ರೇಮದಲ್ಲಿ ಮುಖ್ಯವಾದದ್ದು ಇದೆ, ಕೊಡುವಂಥದ್ದು ಜಾಸ್ತಿ ಆಗಬೇಕು. ಅದೇ ಹೇಳ್ತಾರೆ, ಇಬ್ಬರು ಭಿಕ್ಷುಕರಾದರೆ ಅಲ್ಲಿ ಸಂಪತ್ತು ಎಲ್ಲಿದೆ ಅಂತ ಒಬ್ಬರು ಫಿಲಾಸಫರ್ ಒಮ್ಮೆ ಎಲ್ಲೋ ಬರ್ತಿದ್ದು ಓದಿದ್ದೆ ನಾನು. ಸೊ ಇಬ್ಬರು ಕೂಡ ಭಿಕ್ಷುಕರೇ. ನನಗೆ ನನ್ನ ಹಸ್ಬೆಂಡ್ ಈ ಥರ ಪ್ರೀತಿ ಮಾಡಬೇಕು, ನನ್ನ ಹಸ್ಬೆಂಡ್ ಅದು ತಂದು ಕೊಡಬೇಕು, ಇದು ತಂದು ಕೊಡಬೇಕು ಅಂತ ಹೆಂಡತಿ ಅಂದ್ಕೊಳ್ತಾಳೆ. ಗಂಡ ಅಂದ್ಕೊಳ್ತಾಳೆ, ನನ್ನ ವೈಫ್ ನನಗೆ ಹೀಗೆ ನೋಡ್ಕೋಬೇಕು, ನನ್ನ ವೈಫ್ ನನಗೆ ಹಾಗೆ ಇದು ಮಾಡಬೇಕು, ಹಾಗೆ ಹೀಗೆ ಅಂತ. ಸೊ ಇಬ್ಬರು ಕೂಡ ಪ್ರೇಮದಲ್ಲಿ ಭಿಕ್ಷೆ ಯಾಚಿಸುವವರೇ. ಹಾಗಾಗಬಾರ್ದು. ಕೊಡೋದ್ರ ಬಗ್ಗೆ ಯೋಚನೆ ಮಾಡೋಣ, ನಾನು ಇಷ್ಟು ಕೊಡ್ತೇನೆ, ನನ್ನ ಹಸ್ಬೆಂಡ್ ಈ ಥರ ಚೆನ್ನಾಗಿ ನೋಡ್ಕೊಳ್ತೇನೆ. ಎಕ್ಸ್ಪೆಕ್ಟೇಷನ್ ಕಡಿಮೆ ಆದಷ್ಟು ಚೆಂದ ಆಗ್ತದೆ ರಿಲೇಷನ್ಶಿಪ್. ಮತ್ತು ಇನ್ನೊಂದು ಮಿರರಿಂಗ್. ಆ್ಯಕ್ಚುಲಿ ನಾವೇನಾದರೂ ಒಳ್ಳೇದು ಮಾಡಿದರೆ ಆ ಕಡೆಯಿಂದ ಕೂಡ ಅವರಿಗೂ ಅನ್ನಿಸ್ತದೆ ನಾನೇನಾದರೂ ಬ್ಯಾಕ್ ಕೊಡಬೇಕು ಅಂತ. ಅದು ಹ್ಯೂಮನ್ ನೇಚರ್. ಎಕ್ಸೆಪ್ಷನ್ಸ್ ಇರ್ಬೋದು, ಬಟ್ ಹೆಚ್ಚಿನದಾಗಿ ಅದು ವರ್ಕ್ ಆಗುತ್ತೆ. ನಂತರ ಗ್ರ್ಯಾಟಿಟ್ಯೂಡ್ ಜರ್ನಲ್, ಇದು ತುಂಬ ಮುಖ್ಯ. ಅಟ್ಲೀಸ್ಟ್ ಒಂದು ಸಣ್ಣ ನೋಟ್ಬುಕ್ ಆದರೂ ಇಟ್ಕೊಳ್ಳಿ. ನಿಮ್ಮ ಹಸ್ಬೆಂಡ್ ನಿಮಗೆ ಏನಾದರೂ ಹೆಲ್ಪ್ ಮಾಡಿದ್ದ, ನಿಮಗೆ ತುಂಬ ಅವ್ರ ಬಗ್ಗೆ ಖುಷಿ ಅನಿಸಿದ, ಜಸ್ಟ್ ಬುಲೆಟಿನ್ ಪಾಯಿಂಟಲ್ಲಾದರೂ ಬರ್ಕೊಳ್ಳಿ. ತುಂಬ ಎಕ್ಸ್ಪ್ಲನೇಷನ್ ಬರಲಿಕ್ಕೆ ಟೈಮ್ ಇಲ್ಲದಿದ್ದರೂ ಕೂಡ. ನೆಕ್ಸ್ಟ್ ಅವರ ಬರ್ಡೇಗೆ, ಆ್ಯನಿವರ್ಸರಿಗೆ ಗಿಫ್ಟ್ ಆಗಿ ಕೊಡಿ ಅದನ್ನೆಲ್ಲ. ಥಾಟ್ಸನ್ನು ತುಂಬ ಅದನ್ನು ಸ್ಟ್ರೆಂತ್ ಮಾಡ್ತದ್ದು ರಿಲೇಷನ್ಶಿಪ್ಪನ್ನು. ಇದ್ರ ಬಗ್ಗೆ ಸುತ್ತ ಮನಸ್ಸಿನ ರಹಸ್ಯ ಪುಸ್ತಕದಲ್ಲಿ ಬರೆದಿದೆ. ತುಂಬ ಜನರಿಗೆ ನನಗೆ ಮೇಲ್ ಕೂಡ ಬಂದಿದೆ, ಇಮೇಲ್ಗಳು. ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅದೆಲ್ಲ ಐಡಿಯಾಸ್ ಅಂತ. ಸೊ ಗ್ರ್ಯಾಟಿಟ್ಯೂಡ್ ಜರ್ನಲ್ ಇಟ್ಕೊಳ್ಳೋದು ಕೂಡ ತುಂಬ ಮುಖ್ಯ. ದೆನ್ ಲೌಡ್ ಅಪ್ರಿಸಿಯೇಷನ್, ನಮ್ಮ ಹೊಗಳಿಕೆ ತುಂಬ ಜೋರಾಗಿರಬೇಕು, ನಮ್ಮ ಕ್ರಿಟಿಸಿಸಮ್ ಮೆತ್ತಗಿರಬೇಕು ಅಂತ ಹೇಳ್ತೇವೆ. ಅಂದರೆ ಕೆಲವು ಸಲ ದೊಡ್ಡ ಅವರಿಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದರೆ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್. ಹಸ್ಬೆಂಡ್ ಸಣ್ಣ ಪುಟ್ಟ ಇದ್ದಾನೆ ಎಲ್ಲವನ್ನ ಕೂಡ, ಈ ಕೆಲವರಿದ್ದಾರೆ ಕರ್ಕೊಂಡು ಹೋಗಿ ತೋರಿಸ್ತಾರೆ, ನೋಡು ಇದು ನೀನು ಹೀಗೆ ಮಾಡಿದೆ, ಇದು ಹೀಗೆ ಹಾಕಿದೆ, ಅಗತ್ಯ ಇರೋದಿಲ್ಲ ಅದರದ್ದು. ಬಟ್ ಏನು ಒಳ್ಳೇದು ಮಾಡಿದ್ರು ಕೂಡ ಅದನ್ನು ಹೇಳಬೇಕು. ಅದು ಮನುಷ್ಯನ ಸ್ವಭಾವ, ತನಗೆ ಹೊಗಳಿಕೆ ಸಿಕ್ಕಿದ ಹಾಗೆ ಅದು ಜಾಸ್ತಿ ಆಗ್ತಾ ಹೋಗುವಂಥದ್ದು ಅಂತ ಕೆಲಸಗಳು. ದೆನ್ ಫೈಟ್ ದ ಪ್ರಾಬ್ಲಮ್, ನಾಟ್ ಈಚ್ ಅದರ್. ಸಮಸ್ಯೆಯ ಬಗ್ಗೆ ಫೈಟ್ ಮಾಡಬೇಕೆ ಹೊರತು ಒಬ್ಬರು ಇನ್ನೊಬ್ಬರ ಬಗ್ಗೆ ಅಲ್ಲ. ಈಗ ಮಗುಗೇನೋ ಹುಷಾರಿಲ್ಲದೆ ಆಯಿತು, ಕೂಡಲೇ ಬ್ಲೇಮ್ ಮಾಡ್ತಾರೆ ಹಸ್ಬೆಂಡ್ಸ್ ವೈಫನ್ನು, ನೀನು ಕರೆಕ್ಟಾಗಿ ನೋಡ್ಕೋಬೇಕಿತ್ತು, ನೀನು ಮಾಡಬೇಕಿತ್ತು, ತಪ್ಪು ಇದು, ಮಾಡಲಿಕ್ಕಿಲ್ಲ. ಹಾಗೆ ಹಸ್ಬೆಂಡನ್ನು ಇದು ಮಾಡುವಂಥದ್ದು, ನೀವು ಹೇಳಿದ್ದಕ್ಕೆ ನಾನು ಕೊಟ್ಟೆ ಅದಲ್ಲ. ಈಗ ಮಗುಗೇನು ಹುಷಾರಿಲ್ವಾ, ಸೊ ಏನು ಮಾಡಬೇಕು ನಾವು, ಅದರ ಬಗ್ಗೆ ಫೋಕಸ್ ಮಾಡಬೇಕು. ಓಕೆ, ಗೋ ಸಮ್ವೇರ್ ನ್ಯೂ ಟುಗೆದರ್. ಸ್ವಲ್ಪ ಮಗುಗೊಂದು ಸ್ವಲ್ಪ ದೊಡ್ಡವರಾದ ನಂತರ, ಅಂದರೆ ಈಗ 1 ವರ್ಷ ಹತ್ರ ಆಗಬೇಕಾದ್ರೆ ಹೋಗ್ಬೋದು. ಒಂದು 6 ತಿಂಗಳು 8 ತಿಂಗಳು ಕಳೆದ ನಂತರ, ಅಂದರೆ ಸೇಫ್ ಅಂತ ಅನಿಸಿದರೆ, ಮಗು ತುಂಬ ಸ್ಟೇಬಲ್ ಇದೆ ಅನಿಸಿದರೆ ಪಕ್ಕ ದೇವಸ್ಥಾನಗಳಿಗೆ ಅದಕ್ಕೆಲ್ಲ ಹೋಗಿ ಬರ್ಬೋದು. 1 ವರ್ಷ ಸಾಧಾರಣ ತುಂಬುವಾಗ ಮಗುದು ಇಮ್ಯುನಿಟಿ ಮೇಲೆ ಬಿಡ್ತದೆ, ಅದು ಹೊರಗಡೆ ಹೋಗಿ ಬರ್ಬೋದು. ಹೊಸ ಹೊಸ ಸ್ಥಳಗಳನ್ನು ವಿಸಿಟ್ ಮಾಡೋದು. ನಾವು ಅವತ್ತು ನೋಡಿದ್ದೇವೆ ನೋಡಿ ಟ್ರಾವೆಲಿಂಗ್ ಬಗ್ಗೆ. ಸೊ
ಸೊ ಇದು ಕೂಡ ಮುಖ್ಯ ಆಗ್ತದೆ. ಗೋ ಸಮ್ವೇರ್ ನ್ಯೂ ಟುಗೆದರ್, ಹೊಸದಾಗಿ ಹೋಗಿ ಬನ್ನಿ, ರೆಜ್ಯುವಿನೇಟ್ ಮಾಡ್ಕೋಬೇಕು. ಸೀಕ್ ಪ್ರೊಫೆಷನಲ್ ಹೆಲ್ಪ್ ಇಫ್ ಯು ಎಕ್ಸ್ಪೀರಿಯನ್ಸ್ ರಿಕರಿಂಗ್ ಆರ್ಗ್ಯುಮೆಂಟ್ಸ್ ದಟ್ ನೆವರ್ ರೀಚ್ ಅ ರೆಸಲ್ಯೂಷನ್. ಮತ್ತೆ 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 ಆರ್ಗ್ಯುಮೆಂಟ್ಸ್ ಆಗ್ತಾ ಇದ್ರೆ, ಜಾಸ್ತಿ ಆರ್ಗ್ಯುಮೆಂಟ್ಸ್ ಇದ್ರೆ, ಅದಕ್ಕೆ ಆಮ್, ಏನು ಪರಿಹಾರವೇ ಸಿಗಲಿಲ್ಲ ಅಂತ ಹೇಳಿದರೆ, ಕ್ರೋನಿಕ್ ರೆಸೆಂಟ್ಮೆಂಟ್ ಆರ್ ಫೀಲಿಂಗ್ ಲೈಕ್ ಯು ಆರ್ ವಾಕಿಂಗ್ ಆನ್ ಎಗ್ ಶೆಲ್ಸ್, ಒಂಥರ ಒಳಗಡೆಯಿಂದ ಬೇಜಾರು, ದುಃಖ ತುಂಬ ಆಳವಾಗಿ ಕಾಡ್ತಿದೆ ಅಂತ ಅನಿಸುವಾಗ. ಸೈನ್ಸ್ ಆಫ್ ಪೋಸ್ಟ್ ನಾಟಲ್ ಡಿಪ್ರೆಷನ್ ಆರ್ ಆಂಗ್ಸೈಟಿ ಇನ್ ಐದರ್ ಪಾರ್ಟ್ನರ್. ಪೋಸ್ಟ್ ನಾಟಲ್ ಡಿಪ್ರೆಷನ್ ಹಸ್ಬೆಂಡಿಗೂ ಆಗ್ಬೋದು, ವೈಫಿಗೆ ಕೂಡ ಆಗ್ಬೋದು. ಅದು ಅಂದರೆ ಹಸ್ಬೆಂಡ್ಗೆ ತಾನೆಲ್ಲ ಕಳ್ಕೊಂಡು, ಈಗ ಕೆಲವು ಹಸ್ಬೆಂಡ್ಸ್ ವೈಫ್ ಮೇಲೆ ಎಷ್ಟು ಡಿಪೆಂಡ್ ಇರ್ತಾರೆ ಅಂತ ಹೇಳಿದ್ರೆ ಎಲ್ಲ ಅವರೇ ಆಗಿರ್ತದೆ. ಅದೇ ಹೇಳ್ತಾರಲ್ಲ, ಪ್ರೇಮದ ಮೂರ್ತ ಸ್ವರೂಪ ಅಂತ. ಸೊ ಪ್ರತಿಯೊಂದು ವೈಫೇ ಎಲ್ಲ ಅಂತ ಆದಾಗ, ಸಡನ್ ಆಗಿ ವೈಫ್ ಚೇಂಜ್ ಆಗ್ತಾಳೆ ಅಂತ ಆದಾಗ ಡಿಪ್ರೆಷನ್ಗೆ ಹೋಗೋ ಗಂಡಸರು ತುಂಬ ಜನ ಇದ್ದಾರೆ. ಓಕೆ, ಹಾಗೆ ಹೆಣ್ಮಕ್ಳು ಕೂಡ. ಸೊ ಇಂಥದ್ದೆಲ್ಲ ಕಾಣಿಸಿದ್ರೆ ಯಾರಾದರೂ ಕೌನ್ಸಿಲರನ್ನು ಮೀಟ್ ಆಗೋದು ತುಂಬ ಒಳ್ಳೆಯದು, ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳುವಂಥದ್ದು. ಸೊ ಕೊನೆಯದಾಗಿ ರಿಲೇಷನ್ಶಿಪ್ ವಿತ್ ಅದರ್ಸ್. ಹಸ್ಬೆಂಡ್ ಆ್ಯಂಡ್ ವೈಫ್ ಸ್ಪೌಸ್ ರಿಲೇಷನ್ಶಿಪ್ ತುಂಬ ಮುಖ್ಯ. ಅದರ ಜೊತೆಗೆ ಓಲ್ಡರ್ ಕಿಡ್ಸ್, ಈಗ ಸೆಕೆಂಡ್ ಬೇಬಿ ಆಗಿದ್ರೆ ಇದು ಮೊದಲನೇ ಬೇಬಿ ರೆಡಿ ಆಗಿರಬೇಕು ಸೆಕೆಂಡ್ ಬೇಬಿಯನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ. ಸೊ ಫಸ್ಟ್ ಬೇಬಿ ಅಂದರೆ ಏಜ್ ಗ್ಯಾಪ್ ಇರುತ್ತೆ, 2 ಇಯರ್ಸ್ 3 ಇಯರ್ಸ್ 4 ಇಯರ್ಸ್ 5 ಇಯರ್ಸ್ ಇರ್ತದೆ. ಬಟ್ ಆದರೆ ಆ ಮಗು ಯಾವತ್ತು ಸಿಬ್ಲಿಂಗ್ಸ್ ಯಾವತ್ತು ವೈರತ್ವ ಭಾವದಿಂದ ಇರುವ ಹಾಗೆ ನಾವು ಮಾಡಬಾರ್ದು. ಕೆಲವರಿಗೆ ಬಂದು ಸುಮ್ಮನೆ ಹೇಳ್ತಾರೆ, ಓ ನಿಂಗೆ ಇನ್ನೊಂದು ಪಾಪು ಬರ್ತಾ ಇದೆ, ಆಮೇಲೆ ನಿಂಗೆ ಇಂಪಾರ್ಟೆನ್ಸೇ ಕೊಡಲ್ಲ. ಕೆಲವು ರಿಲೇಟಿವ್ಸ್ ಆಗಿ ಹೇಳ್ತಾರೆ, ನೇಬರ್ಸ್ ಆಗಿ ಹೇಳ್ತಾರೆ, ಮನೆಯಲ್ಲೇ ಹೇಳ್ಬೋದು. ಹಾಗೆ ಯಾವತ್ತೂ ಹೇಳ್ಬಾರ್ದು ಮಕ್ಕಳಿಗೆ. ಓಕೆ, ಓ ಇನ್ನೊಂದು ಪಾಪು ಬರ್ತಾ ಇದೆ, ಪೂರ್ತಿ ನೀನು ಬ್ಯುಸಿ ಆಗಿಬಿಡ್ತೀಯ ನೋಡು, ನಿಂದೇ ಜವಾಬ್ದಾರಿ ಅಲ್ಲ, ನಮಗೆಲ್ಲ ಗೊತ್ತು ನೀನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ ಅಂತ. ಆ ಥರ ಆ ಮಗುಗೆ ಈಗ ಹೊಟ್ಟೆ ಮೇಲೇ ಕೈ ಇಟ್ಟು ಮಾತಾಡುವ ಹಾಗೆ ಕೆಲವು ಪೇರೆಂಟ್ಸ್ ಮಾಡ್ತಾರೆ. ಆ ಥರ, ನೋಡು ನಿನ್ನ ತಂಗಿ ಅಥವಾ ತಮ್ಮ ಗೊತ್ತಿಲ್ಲ ಇನ್ನೊಂದು ಪಾಪು ಬರ್ತಾ ಇದೆ, ನಿಂದು ಅದು ಅಂತ. ಅವರಿಗೆ ಅವರದ್ದು ಅಂತ ಅನಿಸಿದಾಗ ಅವ್ರು ತುಂಬ ಖುಷಿಯಿಂದ ನೋಡ್ಕೊಳ್ತಾರೆ. ಮತ್ತು ಅಟೆನ್ಷನ್ ಕೂಡ ಯಾವತ್ತೂ ಸಣ್ಣ ಮಗುಗೇ ಸಪೋರ್ಟ್ ಮಾಡಬಾರ್ದು. ಕೆಲವು ಸಲ ಮಗು ಕರೀತದೆ ಅಂತ ಅಂದ್ಕೊಳ್ಳಿ, ಫಸ್ಟ್ ಮಗು ಹೋಮ್ವರ್ಕ್ ಮಾಡಿಸ್ತಾ ಇರ್ತೀರಾ, ಎರಡನೇ ಮಗು ಕರೀತಾ ಇದೆ ನಿಮ್ಮನ್ನು. ಆಗ ಹೇಳ್ಬೇಕು ಎರಡನೇ ಮಗುಗೆ, ಇಲ್ಲೋ ಅಣ್ಣನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೇನೆ ಅಥವಾ ಅಕ್ಕನಿಗೆ ಹೋಮ್ವರ್ಕ್ ಮಾಡಿಸ್ತಿದ್ದೇನೆ, ಆಮೇಲೆ ಬರ್ತೇನೆ. ಆಗ ಮಗುಗೆ ಫೀಲ್ ಆಗುತ್ತೆ, ಓ ನನಗೂ ಇಂಪಾರ್ಟೆನ್ಸ್ ಇದೆ ಅಂತ. ಆ ಪ್ರಯಾರಿಟೀಸನ್ನು ಯಾವತ್ತೂ ಸೆಕೆಂಡ್ ಮಗು ಅಂತ ಮಾಡ್ಕೊಳ್ಬಿಟ್ರೆ ಫಸ್ಟ್ ಮಗು ತುಂಬ ಇದಾಗುತ್ತೆ. ಆಮೇಲೆ ತುಂಬ ಇದೆ ಇದರ ಬಗ್ಗೆ ಸಿಬ್ಲಿಂಗ್ಸ್ ನಡುವೆ. ಇದು ಇನ್ನೊಂದು ಕ್ಲಾಸಲ್ಲಿ ನಾನು ಮಾಡ್ತೇನೆ ಡಿಟೇಲ್ ಆಗಿ. ಓಕೆ, ಪೇರೆಂಟ್ಸ್ ಜೊತೆ ರಿಲೇಷನ್ಶಿಪ್ ಹೇಗೆ ಇಟ್ಕೋಬೇಕು ಅಂತ ಹೇಳುವಂಥದ್ದು. ಮಗು ಆದ ನಂತರ ಕೂಡ ಅವ್ರದ್ದು ಹೆಲ್ಪ್ ತಗೊಳ್ಳುವಂಥದ್ದು ಕೂಡ ಮುಖ್ಯ ಆಗ್ತದೆ. ಪೇರೆಂಟ್ಸ್ ಇದು ಅವರಿಗೆ ಅಡ್ವೈಸ್ ತಗೊಳ್ಳುವಂಥದ್ದು, ಮಾತಾಡಿಸುವಂಥದ್ದು ಎಲ್ಲವೂ ಕೂಡ ಮಾಡಬೇಕು. ಇನ್ಲಾಸ್ ಜೊತೆ ಕೂಡ ಒಳ್ಳೆಯ ಸಂಬಂಧಗಳನ್ನು ಮೇಂಟೈನ್ ಮಾಡುವಂಥದ್ದು. ಆಮೇಲೆ ಕೊಲೀಗ್ಸ್ ಜೊತೆ ಕೂಡ ಸಮಯ ಸ್ವಲ್ಪ ಅವರಿಗೋಸ್ಕರ ಅಂತ ಎತ್ತಿಡಬೇಕು ಅಂತ ಹೇಳಿದರೆ, ಈಗ ಕೊಲೀಗ್ಸ್ ನೀವು ಮತ್ತೆ ಆಫೀಸ್ಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಡೆಲಿವರಿ ಎಲ್ಲ ಆಗಿ ಸ್ವಲ್ಪ ಟೈಮ್ ಎಲ್ಲ ಆದಮೇಲೆ, ಆಗ ಕೂಡ ಯಾವಾಗಲೂ ಮಗು ಬಗ್ಗೆ ಮಾತಾಡ್ತಾ ಇದ್ರೆ, ಈಗ ಕೆಲವು ಸಲ ಏನಾಗುತ್ತೆ ಗೊತ್ತಾ, ಕೆಲವರಿಗೆ ಮಕ್ಕಳು ಇರೋದಿಲ್ಲ. ಹಾಗಿರುವಾಗ ಅವ್ರ ಹತ್ರ ಮಕ್ಕಳ ಬಗ್ಗೆನೇ ಜಾಸ್ತಿ ಇದು ಮಾಡ್ತಾರೆ, ಅವರಿಗೆ ಹರ್ಟ್ ಆಗ್ಬೋದು. ಅಂದರೆ ಯೋಚನೆ ಮಾಡಬೇಕು ನಾವು. ಮತ್ತು ಮಗು ಬಗ್ಗೆನೇ ಯಾವತ್ತೂ ಮಾತಾಡ್ತಾ ಇದ್ದರೆ ಕೆಲವು ಕೆಲಸಗಳ ಬಗ್ಗೆ ಗಮನ ಕೊಡೋದು ಕಡಿಮೆ ಆಗ್ತದೆ. ಮತ್ತು ಎಕ್ಸ್ಕ್ಯೂಸ್ ಕೇಳುವಂಥದ್ದು, ಯಾವುದು ನನ್ನ ಮಗು ಇದೆ ಅಂದರೆ ಮಗು ಒಂದು ಬರ್ಡನ್ ಥರ ಫೀಲ್ ಆಗುತ್ತೆ. ಎಷ್ಟೋ ಕೇಸಸಲ್ಲಿ ಸ್ಟ್ರಾಂಗ್ ಅಮ್ಮಂದ್ರೆ ಏನು ಮಾಡ್ತಾರೆ, ಮಗುವನ್ನು ಎಕ್ಸ್ಕ್ಯೂಸ್ ಆಗಿ ತಗೊಳ್ಳೋದೇ ಇಲ್ಲ, ಅವರು ಮಾಡ್ತಾರೆ. ಓಕೆ, ಸೊ ನನಗೆ ಆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಯಾವುದಕ್ಕೂ ಎಕ್ಸ್ಕ್ಯೂಸ್ ತಗೊಳ್ಳಿಲ್ಲ ಮಗು ಅಂತ ಹೇಳಿ. ಬಟ್ ಅಟ್ ದ ಸೇಮ್ ಟೈಮ್ ಮ್ಯಾನೇಜ್ ಟು ಇದು ಎಂತ ಅವಳಿಗೆ ಏನು ಬೇಕೋ ಅದನ್ನು ಮ್ಯಾನೇಜ್ ಮಾಡಿದ್ದೆ ನಾನು. ಸೊ ಅದಕ್ಕೋಸ್ಕರ ಕೊಲೀಗ್ಸ್ನಲ್ಲಿ ಒಂದು ಆಫೀಸಲ್ಲಿ ಕೂಡ ಇದು ಮಾಡುವಂಥದ್ದು, ಬಟ್ ಸಮಯವನ್ನು ಹೊಂದಿಸ್ಕೊಳ್ಳುವಂಥದ್ದು. ಈಗ ಏನಾಗುತ್ತೆ ಅಂತ ಹೇಳಿದರೆ, ಅನಾವಶ್ಯಕ ಕೆಲಸಕ್ಕೆ ನಮಗೆ ಸಮಯ ಇರೋದಿಲ್ಲ. ಎಸ್ಪೆಷಲಿ ಈಗ ಸೋಷಿಯಲ್ ಮೀಡಿಯಾ ನೋಡುವಂಥದ್ದು ಅಂಥದ್ದೆಲ್ಲ ಸಮಯ ಇರೋದಿಲ್ಲ. ನೇಬರ್ಸ್ ಜೊತೆ ಕೂಡ ಚೆನ್ನಾಗಿರುವಂಥದ್ದು ಮುಖ್ಯ. ಓಕೆ, ದಟ್ಸ್ ದ ಎಂಡ್ ಆಫ್ ದಿ ಕ್ಲಾಸ್. ನಿಮಗೇನಾದರೂ ಡೌಟ್ಸ್ ಇದೆ ಅಥವಾ ಕ್ಲಾರಿಫಿಕೇಶನ್ಸ್ ಬೇಕಿದ್ರೆ, ಅಥವಾ ನಿಮ್ಗೆ ಏನಾದರೂ ಇದರ ಬಗ್ಗೆ ಥಾಟ್ಸ್ ಇದ್ರೆ ನೀವು ಇದರ ಬಗ್ಗೆ ನೋಡಿರ್ಬೋದು. ಅಂದರೆ ಜಸ್ಟ್ ನೀವು ಈ ಬಗ್ಗೆ ಗಮನಿಸಿರ್ಬೋದು ಕೆಲವು ಕೇಸಸಲ್ಲಿ ಹೇಗೆ ವರ್ಕ್ ಆಗುತ್ತೆ ರಿಲೇಷನ್ಶಿಪ್ ಬಗ್ಗೆ, ಅಥವಾ ಕೆಲವು ಇಶ್ಯೂಸನ್ನು ನೀವು ತುಂಬ ಹತ್ತಿರದಿಂದ ನೋಡಿರ್ಬೋದು, ಅಥವಾ ನಿಮಗೆ ಇದರ ಬಗ್ಗೆ ಥಾಟ್ಸ್ ಇರ್ಬೋದು. ಖಂಡಿತವಾಗ್ಲೂ ಕೂಡ ನೀವು ಶೇರ್ ಮಾಡ್ಬೋದು. ಈಗ ಸೆಕೆಂಡ್ ಬೇಬಿಗೆ ಎಕ್ಸ್ಪೆಕ್ಟ್ ಮಾಡೋರು ಕೂಡ ನಿಮ್ಮ ಯೋಚನೆಗಳು ಸ್ವಲ್ಪ ಭಿನ್ನವಾಗಿರ್ಬೋದು, ನನಗೆ ಗೊತ್ತಿಲ್ಲ ಯಾವುದಂತ. ಸೊ ನಿಮಗೆ ಏನು ಅನ್ನಿಸ್ತದೆ ಇದರ ಬಗ್ಗೆ, ಅಥವಾ ನಿಮ್ಗೆ ಏನಾದರೂ ಸಜೆಷನ್ಸ್ ನೀವು ಹೇಳೋದಾದರೆ, ಅಥವಾ ನಿಮ್ದು ಏನಾದರೂ ಏನು ಎಡಿಷನ್ಸ್ ಏನಿದ್ರು ಕೂಡ ನೀವು ಮಾಡ್ಬೋದು. ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು.
ನಾನು ಮೊನ್ನೆ ಅದು ಹೇಳಬೇಕು. ಓಕೆ, ಮಲ್ಲಿಕಾ ಅವರು ಒಂದು ಕ್ವಶನ್ ಕೇಳಿದ್ರು ಮೊನ್ನೆ. ಯಾವುದು, ಡೆಲಿವರಿ ಟೈಮಲ್ಲಿ ಯಾವುದು ಸಂಗೀತ ಕೇಳಬೇಕಂತ, ಮ್ಯೂಸಿಕ್ ಕೇಳಬೇಕು ಅಂತ. ಸೊ ಆಯುರ್ವೇದದ ಪ್ರಕಾರ ಈಗ ವಿಷ್ಣು ಸಹಸ್ರನಾಮ ಇರ್ಬೋದು ಅಥವಾ ಹನುಮಾನ್ ಚಾಲೀಸ, ನೀವೇನು ಕೇಳ್ಕೊಂಡು ಬಂದಿರ್ತೀರ ನೋಡಿ, ಆ ಟೈಮಲ್ಲಿ ಆಯುರ್ವೇದ ಹಾಸ್ಪಿಟಲಲ್ಲಿ ಅದು ಪ್ಲೇ ಮಾಡ್ತಾರೆ. ಸೊ ಆಗ ತುಂಬ ಸ್ಪೀಡಾಗಿ ಡೆಲಿವರಿ ಆಗ್ಬೋದು ಅಂತ, ಆ ಥರದ್ದು. ಮತ್ತು ಕೆಲವು ಸೂಕ್ತಗಳಿದ್ರೆ ನಾನು ಕಳಿಸ್ತೇನೆ. ಆ, ಇನ್ನೊಂದು ಕ್ವಶನ್ ಏನು ಕೇಳಿದ್ರಿ? ಹಾಂ, ಕಿಸ್ಸಿಂಗ್ ಆನ್ ದ ಕಿಸ್ಸಿಂಗ್ ಬಗ್ಗೆ, ಮಗುವನ್ನು ಒತ್ತು ಕೊಡೋದ್ರ ಬಗ್ಗೆ ಅವ್ರು ಕೇಳಿದ್ರು. ಅಂದರೆ ಎಷ್ಟು ಟೈಮ್ ತನಕ ಮಾಡಬಾರ್ದು ಅಂತ. ಫ್ಯೂ ಮಂತ್ಸ್ ಅಂತ, ನಾನು ಡಾಕ್ಟರನ್ನು ಕೂಡ ಕನ್ಸಲ್ಟ್ ಮಾಡಿದೆ. ಫ್ಯೂ ಮಂತ್ಸ್ ಅಂತ ಹೇಳ್ತಾರೆ, ಬಟ್ ಅದೇ ಮಗುವಿನ ಇಮ್ಯುನಿಟಿ ಪವರ್ ಡೆವಲಪ್ ಆಗೋ ತನಕ ಅದು 3 ಮಂತ್ಸ್ 4 ಮಂತ್ಸ್. ಅಂದರೆ ಅಷ್ಟು ಮುತ್ತು ಕೊಡಲೇಬಾರ್ದು ಅಂತ ಅದನ್ನು ಸ್ಟ್ರಿಕ್ಟಾಗಿ ಹೇಳೋ ಹಾಗಿಲ್ಲ, ಬಟ್ ಅದೇ ಎಸ್ಪೆಷಲಿ ಕೋಲ್ಡ್ ಇರುವಾಗ, ಕೋಲ್ಡ್ ಇರುವವರು ಸ್ವಲ್ಪ ದೂರನೇ ಇದ್ರೆ ಒಳ್ಳೇದು. ಅದಕ್ಕೆ ಕೋಲ್ಡ್ ಇರುವವರು ಹತ್ತಿರ ಬರೋದಿಲ್ಲ ಮಗುವನ್ನು ನೋಡಲಿಕ್ಕೆಲ್ಲ. ಸ್ವಲ್ಪ ಹಾಗಿದ್ದಾಗ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ. ಬಟ್ 100% ಇದು ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ನೀವು ಮಗುವಿನ ಇದು ನೋಡಿಕೊಂಡು ಇದು ಮಾಡ್ಬೋದು. ಅಂದ್ರೆ ಎಲ್ರಿಗೂ ಒಂದು ಮ್ಯಾಕ್ಸಿಮಮ್ ಜನರಿಗೆ ಈಗ ಗೊತ್ತಾಗುತ್ತೆ, ದೇ ವಿಲ್ ಅಂಡರ್ಸ್ಟ್ಯಾಂಡ್, ಬಟ್ ಫ್ಯೂ ಪೀಪಲ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಅಂದ್ರೆ ಅವ್ರಿಗೆ ಹುಷಾರಿಲ್ದಿರುವಾಗ ಬರಬಾರ್ದು ಅದೆಲ್ಲ ಗೊತ್ತಾಗಲ್ಲ ಕೆಲವರಿಗೆ. ತುಂಬಾ ದೊಡ್ಡವರಿದ್ರೆ ಈಗೇನು ಯಾಕೆ ಹೀಗೆಲ್ಲ ಈ ತರ ರೂಲ್ಸ್ ಎಲ್ಲ ಮಾಡ್ತಿದ್ದಾರೆ, ಸುಮ್ಮನೆ ಅವರು ಅನ್ಕೊಳ್ತಾರೆ ಕೆಲವರು. ಸೊ ನಾವೇನ್ ಅನ್ಕೊಳ್ತಿದ್ವಿ, ಡಾಕ್ಟರ್ ಆತರ ಹೇಳಿದ್ದಾರೆ, ಅದು ಬೆಸ್ಟ್ ಆಪ್ಷನ್. ಡಾಕ್ಟರ್ 4 ಮಂತ್ಸ್ ಹೇಳಿದ್ದಾರೆ. ತನಕ ಅವ್ರದ್ದು ಇಮ್ಯುನಿಟಿ ಏನೂ ಇರಲ್ಲ, ವ್ಯಾಕ್ಸಿನ್ಸ್ ಏನೂ ಇರಲ್ಲ ಅದಕ್ಕೆ. ಎಸ್ಪೆಷಲಿ ನಾನು ವಿಡಿಯೋಸ್ ನೋಡಿದ್ದೆಲ್ಲ ಅವರು ಕೈಗೆ ಅಥವಾ ಈವನ್ ಮುಖದ ಹತ್ರ ಎಲ್ಲ ಜಾಸ್ತಿ ಮಾಡಬಾರ್ದು ಅಂತ ಹೇಳಿದ್ರು, ಯಾಕಂದ್ರೆ ಕೈನು ಅದು ಬಾಯಿ ಹತ್ರ ಹಾಕ್ತಾ ಇರೋದ್ರಿಂದ. ಸೊ ಒನ್ಸ್ ಇಮ್ಯುನಿಟಿ ಆದ್ಮೇಲೆ ಪರವಾಗಿಲ್ಲ ಅಂತ ಹೇಳಿ. ಐ ಥಿಂಕ್ ನೀವು ಹಿಂದಿನ ಕ್ಲಾಸಲ್ಲೂ ಹೇಳಿದ್ರಿ, ಲಿಪ್ಸ್ ನೋ ಲಿಪ್ಸ್ ಅದಾಯ್ತು, ಅದು ಯಾರೂ ಮಾಡಬಾರ್ದು ಅಂತ ಹೇಳಿ. ಬಟ್ ಇವನ್ ಮುಖದ ಮೇಲೆ, ಮುಖದ ಹತ್ರ ಎಲ್ಲ ಸ್ವಲ್ಪ ತಿಂಗಳು ಮಾಡಬಾರ್ದು ಅಂತ ಹೇಳಿದ್ದು ಕೇಳಿದೆ. ಅದು ನಂಗೆ ಗೊತ್ತಿಲ್ಲ ಎಷ್ಟು ತಿಂಗಳು ತನಕ ಹೇಳ್ಬೋದು ಅಂತ ಹೇಳಿ, ಅದಕ್ಕೆ ಕೇಳಿದೆ. ಆದಷ್ಟು ಹೌದು, ಮಗು ಸಣ್ಣದಿರುವಾಗ ವ್ಯಾಕ್ಸಿನೇಷನ್ ಎಲ್ಲ ಆಗೋ ಮುಂಚೆ ನೀವು ಹೇಳಿದ ಹಾಗೇನೆ ಸ್ವಲ್ಪ ಅವಾಯ್ಡ್ ಮಾಡೋದೇ ಒಳ್ಳೇದು. ಮತ್ತೆ ಈವನ್ ಕೆಲವು ತಾಯಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಊಟ ಎಲ್ಲ ಕೊಡುವಾಗ ನೆಕ್ಸ್ಟ್ 6 ಮಂತ್ಸ್ ಆದ್ಮೇಲೆ ಸ್ಪೂನಲ್ಲಿ ಟೇಸ್ಟ್ ನೋಡಿ ಕೊಡ್ತಾರೆ, ಅಥವಾ ಬಿಸಿ ಇದೆಯಾ ಅಂತ ನೋಡಿ ಕೊಡ್ತಾರೆ. ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಆಕ್ಚುಲಿ. ಮಗುಗೆ ಎಂಜಲು ಕೊಡಬಾರ್ದು ಅಂತ ಹೇಳುವಂಥದ್ದು ಕೂಡ ಅದು ಯಾಕಿದೆ ಅಂತ ಹೇಳಿದ್ರೆ, ಅದು ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಇರುತ್ತೆ. ಬಾಯಿಯಿಂದ ಜರ್ಮ್ಸ್ ಇದು ಹರಡ್ತದೆ ಅಂತ, ತಾಯಿಯ ಬಾಯಿಯಿಂದ ಕೂಡ ಜರ್ಮ್ಸ್, ಯಾಕಂದ್ರೆ ಮಗುದು ಬಾಯಿ ತುಂಬಾ ಪ್ಯೂರ್ ಇರುತ್ತೆ ಅಂತ, ಸಣ್ಣದು ಬರೀ ಎದೆ ಹಾಲೆ ಕುಡಿಯುವ ಇದರಲ್ಲಿ ಇರೋದ್ರಿಂದಾಗಿ. ಸೊ ಎಂಜಲು ಕೊಡುವಂಥದ್ದು ಕೂಡ ಅದು ಅಡ್ವೈಸೇಬಲ್ ಅಲ್ಲ. ಅಂದ್ರೆ ಹಳೆ ಕಾಲದವ್ರಿಗೆ ಅಂದಲಾದ್ರೆ ಅದು ಅರ್ಥನೇ ಆಗಲ್ಲ. ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲ ಹಾಗಿರ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ಈಗ ನಾವ್ ಎಷ್ಟು ಡೆವಲಪ್ ಆಗಿದೀವೋ ಅಷ್ಟೇ ಜಾಸ್ತಿ ರೋಗಗಳು ಬಂದಿವೆ, ಅಷ್ಟೇ ಪೊಲ್ಯೂಷನ್ ಬಂದಿದೆ. ಅವರು ಆ ಪರ್ಸ್ಪೆಕ್ಟಿವ್ ಅಲ್ಲಿ ಥಿಂಕ್ ಮಾಡಲ್ಲ ತುಂಬಾ ಜನ. ಸೊ ಅದು ಅದೇ ಹೇಳುವಂಥದ್ದು, ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಆಯ್ತು. ಮಗುಗೆ ಸ್ವಲ್ಪ ಇಮ್ಯುನಿಟಿ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಇದು ಮಾಡಬಾರ್ದು ಅಂತ ಮಗುವೇ ಹೇಳಿದ್ದಾರೆ ಅಂತ ನಾವು ಸ್ವಲ್ಪ ಎಚ್ಚರಿಕೆ ಅವರಿದ್ರೆ ಮಾಡಿದ್ರೆ ಸ್ವಲ್ಪ ಒಂಚೂರು ಅವ್ರು ಇದು ಮಾಡುವಂಥದ್ದು ಇದೆ ಚಾನ್ಸಸ್. ಅದೇ ಕೋಲ್ಡ್ ಇದ್ದಾಗ ಯಾವತ್ತಿದ್ರು ಕೂಡ ನೋ, ಅದು ನಾವೇನ್ ಗೊತ್ತಾ, ಎಲ್ಲರನ್ನ ಖುಷಿ ಪಡಿಸ್ಬೇಕು ಅಂತಾನು ಇಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಕೆಲವು ಸಲ ಅದು ಸರಿ ಅಂತ ಅನಿಸಿದಾಗ ಮಗುಗೆ ಅದು ಒಳ್ಳೇದಲ್ಲ ಅಂತ ಅನಿಸಿದಾಗ ಸ್ಟ್ರಿಕ್ಟ್ ಆಗಿ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋಲ್ಡ್ ಇದೆ ಸ್ವಲ್ಪ ಇಮ್ಯುನಿಟಿ ಪವರ್ ಡಾಕ್ಟರ್ ಹೇಳಿದ್ದಾರೆ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ, ಸೊ ನಾವೇನ್ ಮಾಡ್ತಿಲ್ಲ. ಸೊ ಓಕೆ, ನನ್ನ ಮಗಳ ವಿಷಯದಲ್ಲಿ ನಾನು ಫೇಸ್ ಮಾಡಿದ್ದೇನೆ ಅದನ್ನು. ಪಕ್ಕದ ಮನೆಯಿಂದ ಬಂದ್ರೆ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿದಷ್ಟು ನಂಗೆ ಇವತ್ತಿಗೂ ಅದು ಮರೀಲಿಕ್ಕೆ ಆಗೋದಿಲ್ಲ. ಸ್ನಾನ ಮಾಡಿಸಿ ತೊಟ್ಲಲ್ಲಿದೆ ಮಗು, ಆ ಕಡೆಯಿಂದ ಬಂದ್ರು, ಅವರೇನೋ ಊರಲ್ಲಿ ತುಂಬಾ ದೊಡ್ಡ ಹೆಸರು ಅಂತ ಅವರಿಗೆ, ನನ್ಗೆ ಗೊತ್ತಿಲ್ಲ ಆಕ್ಚುಲಿ. ನಾನು ಈ ಕಡೆ ಬಂದು ಅವ್ರು ಏನ್ ಮಾಡಿದ್ರು, ಮಗುನ ಹಾಗೆ ಎತ್ಕೊಂಡು ಬಂದು ಒಳ್ಳೆ ನಿದ್ದೆಲಿತ್ತು ಮಗುವನ್ನು ಚೂಟಿ ಎಬ್ಬಿಸ್ತಾ ಇದ್ದಾರೆ. ಏನೋ ನೀನು ಅಷ್ಟು ನಿದ್ದೆನಾ ನಿಂಗೆ, ಗೊತ್ತಾಗಲ್ವಾ ನಿಂಗೆ ನಾವು ಬಂದಿರೋದು? ನನ್ಗೆ ಎಷ್ಟು ಇರಿಟೇಟ್ ಆಗೋಯ್ತು ಅಂದ್ರೆ ಅಷ್ಟು ಇರಿಟೇಟ್ ಆಗಿತ್ತು. ನಾನು ಅವ್ರ ಹತ್ರ ಮಾತಾಡಿಸ್ಲೇ ಇಲ್ಲ ನಾನು. ಮತ್ತೆ ಹಾಗೆ ಇಟ್ಟರು. ಹೋದ ನಂತರ ಮನೆಯಲ್ಲಿ ತುಂಬಾ ನಾನು ಹೇಳಿದೆ, ಸ್ಟ್ರಿಕ್ಟ್ ಆಗಿ ಹೇಳಿದೆ, ಯಾರು ಊರವ್ರು ಬರೋದಿದ್ರು ಕೂಡ ಮಲಗಿದ ಮಗನ ಎಬ್ಬಿಸ್ಲಿಕ್ಕಿಲ್ಲ. ನನ್ಗೆ ಬಹಳ ಬೇಜಾರಾಗೋಯ್ತು ಆ ಟೈಮಲ್ಲಿ. ಆಗ ನಾನು ಅಂದ್ಕೊಳ್ಳೋದು, ಕೆಲವು ಸಲ ಪೇರೆಂಟ್ಸ್ ಆಗಿ ನಾವು ಹೇಳೋದು ತುಂಬಾ ಮುಖ್ಯ ಆಗುತ್ತೆ. ಅವ್ರಿಗೆ ಯಾವುದೇ ಇರ್ಬೋದು, ಅವರ ಸ್ಟೇಟಸ್ ಏನೇ ಆಗಿರ್ಬೋದು, ಬಟ್ ಸಣ್ಣ ಮಗುಗೆ ಅದರದ್ದೇ ಆದಂತಹ ಕೆಲವು ಇದಿರ್ತದೆ, ಸೊ ಲಿಮಿಟೇಷನ್ಸ್ ಇರ್ತದೆ. ಹೇಗಿದ್ದೀರಾ ನೀವು ಮಲ್ಲಿಕಾ ಅವರೇ? ಈಗ ಎಷ್ಟಾಯ್ತು, ಈಗ ಎಷ್ಟು ವೀಕ್ಸ್? ಈಗ 33 weeks ಆಯ್ತು. ಏನು ಅಷ್ಟೊಂದೇನು ಪ್ರಾಬ್ಲಮ್ ಏನಿಲ್ಲ, ಬಟ್ ಮೈಲ್ಡ್ ಅದೇ ಕೆಲವೊಂದ್ಸಲ ಕ್ರಾಂಪ್ಸ್, ಲೆಗ್ ಕ್ರಾಂಪ್ಸ್, ಬಟ್ ಅಷ್ಟು